ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಮಂಡಲ ಧ್ಯಾನಕ್ಕೆ, ಆನಾಪಾನಸತಿ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ ಮಾಸ್ಟರ್ಸ್. ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ನಾವು ಕೃತಜ್ಞತಾ ಭಾವದಿಂದ ನಮನವನ್ನ ತಿಳಿಸುತ್ತಾ ಇವತ್ತು ಧ್ಯಾನ ಮತ್ತು ಸತ್ಸಂಗವನ್ನ ಪ್ರಾರಂಭಿಸೋಣ ಮಾಸ್ಟರ್ಸ್. ಮೊದಲಿಗೆ 45 ನಿಮಿಷ ಧ್ಯಾನ ಇರುತ್ತೆ, ನಂತರ ಸತ್ಸಂಗ ಕಾರ್ಯಕ್ರಮ ಇರುತ್ತೆ. ಧ್ಯಾನ ಮಾಡೋ ವಿಧಾನ ನಾವು ತಿಳಿದುಕೊಳ್ಳೋಣ ಮಾಸ್ಟರ್ಸ್. ಆರಾಮಾಗಿ ನಾವು ಕೂತ್ಕೊಳ್ಳೋಣ ಸುಖಾಸನದಲ್ಲಿ. ಕೆಳಗಡೆನು ಕೂತ್ಕೋಬಹುದು, ಸೋಫಾ ಮೇಲೇನು ಕೂತ್ಕೋಬಹುದು, ಚೇರ್ ಮೇಲೇನು ಕೂತ್ಕೋಬಹುದು. ಎರಡು ಪಾದಗಳನ್ನ, ಎರಡು ಕಾಲನ್ನ ಕ್ರಾಸ್ ಮಾಡಿ, ಎರಡು ಕೈ ಬೆರಳುಗಳನ್ನ ಹೀಗೆ ಒಂದರ ಒಳಗಡೆ ಒಂದು ಸೇರಿರ್ಬೇಕು. ಹಗುರವಾಗಿ ಕಣ್ಮುಚ್ಚಿ ಮಾಸ್ಟರ್ಸ್. ಸಹಜವಾದ ಉಸಿರಾಟವನ್ನ ನಾವು ಗಮನಿಸೋಣ. ಇವತ್ತು ವಿಶೇಷವಾಗಿ ಹುಣ್ಣಿಮೆಯ ದಿನ ಧ್ಯಾನ, ಸಂಗೀತ ಧ್ಯಾನ, ಸಾಮೂಹಿಕ ಧ್ಯಾನ. ಎಷ್ಟು ಅದ್ಭುತವಾದಂತಹ ಈ ಒಂದು ಎನರ್ಜಿ ತಗೊಳ್ಳುವಂತಹ ಅವಕಾಶ ನಮಗೆಲ್ಲ ಸಿಕ್ಕಿದೆ. ಅದನ್ನು ಉಪಯೋಗ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ಮಧ್ಯದಲ್ಲಿ ಯಾರು ಕೂಡ ಕಣ್ಣು ಬಿಡಬಾರ್ದು. ಮಧ್ಯದಲ್ಲಿ 80% ಎನರ್ಜಿ ಶಕ್ತಿ ನಮ್ಮ ಕಣ್ಣಲ್ಲಿ ತುಂಬಿಕೊಂಡಿರುತ್ತೆ. ಹಾಗಾಗಿ ಮಧ್ಯದಲ್ಲಿ ಯಾರು ಕೂಡ ಕಣ್ಣು ಬಿಡಬಾರ್ದು ಮಾಸ್ಟರ್ಸ್. ಆರಾಮಾಗಿ ಕೂತ್ಕೊಳ್ಳೋಣ. ಯಾವುದೇ ಯೋಚನೆ ಬಂದ್ರೆ ಯೋಚನೆಗಳ ಹಿಂದೆ ಹೋಗೋದು ಬೇಡ ಮಾಸ್ಟರ್ಸ್. ನಾವು ಯಾವುದೂ ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ಕೂತ್ಕೊಳ್ಳೋದು ಬೇಡ. ಒಂದು ಭಗವಂತನ ನಾಮವಾಗಲಿ, ಮಂತ್ರವಾಗಲಿ, ಜಪವಾಗಲಿ ಯಾವುದು ಕೂಡ ಬೇಡ ಮಾಸ್ಟರ್ಸ್. ಕೇವಲ ಉಸಿರಾಟವನ್ನ ನಾವು ಗಮನಿಸ್ತಾ ಇರೋಣ. ಉಸಿರಿನಲ್ಲಿ ಅದ್ಭುತವಾದಂತಹ ಶಕ್ತಿ ಇದೆ ಮಾಸ್ಟರ್ಸ್. ಎಲ್ಲಾ ಶಕ್ತಿ ಕೂಡ ಉಸಿರಿನಲ್ಲಿ ಅಡಗಿದೆ. ನಾವು ಉಸಿರಾಟದ ಜೊತೆಗಿದ್ರೆ ಸಾಕು, ಎಲ್ಲವೂ ಕೂಡ ಸಹಜವಾಗಿ ಅದಷ್ಟಕ್ಕದೇ ನಮಗೆ ಸಿಗ್ತಾ ಇರುತ್ತೆ. ಆನಾಪಾನಸತಿ ಧ್ಯಾನ ಎಲ್ಲರೂ ಕೂಡ ಮಾಡಬಹುದು ಮಾಸ್ಟರ್ಸ್. ಮಕ್ಕಳಿಂದ ವೃದ್ಧರವರೆಗೂ ಕೂಡ ಈ ಧ್ಯಾನ ಮಾಡಬಹುದು. ಮೂಲಾಧಾರದ ಸ್ಥಿತಿಯಲ್ಲಿ ಇರೋರು ಮತ್ತೆ ಸಹಸ್ರಾರದ ಸ್ಥಿತಿಯಲ್ಲಿ, ಮೂಲಾಧಾರ ಸ್ಥಿತಿಯಿಂದ ಸಹಸ್ರಾರದ ಸ್ಥಿತಿವರೆಗೂ ಯಾವ ಸ್ಥಿತಿಯಲ್ಲಿದ್ದರೂ ಕೂಡ ಈ ಆನಾಪಾನಸತಿ ಧ್ಯಾನ ನಮ್ಗೆ ಆಯಾ ಸ್ಥಿತಿಯಿಂದ ಮುಂದೆ ಕರ್ಕೊಂಡು ಹೋಗ್ತಾ ಇರತ್ತೆ ಮಾಸ್ಟರ್ಸ್. ಇಲ್ಲಿ ಏನು ಯಾರು ಕಡಿಮೆ ಅಥವಾ ಹೆಚ್ಚು ಅಂತ ಏನು ಇಲ್ಲ. ಮೂಲಾಧಾರದ ಸ್ಥಿತಿಯಲ್ಲಿರೋರು ಕಡಿಮೆ ಶಕ್ತಿ ಪಡ್ಕೊಂಡಿರೋರು, ಸಹಸ್ರಾರದ ಸ್ಥಿತಿಯಲ್ಲಿರೋರು ಹೆಚ್ಚಿನ ಶಕ್ತಿ ಪಡ್ಕೊಂಡಿರೋರು ಅಂತ ಏನೂ ಇಲ್ಲ ಈ ಆನಾಪಾನಸತಿ ಧ್ಯಾನದಲ್ಲಿ. ಬಡವರು, ಶ್ರೀಮಂತರು, ಓದಿದವರು, ಓದದೇ ಇಲ್ಲದವರು, ನಾಸ್ತಿಕರು, ಆಸ್ತಿಕರು, ಯಾವ ಒಂದು ಭೇದ ಭಾವನೂ ಇಲ್ಲ ಮಾಸ್ಟರ್ಸ್. ಎಲ್ರೂ ಕೂಡ ಮಾಡಬಹುದು.
ನಾವು ಯಾವ ಸ್ಥಿತಿಯಲ್ಲಿದ್ದೀವಿ, ಯಾವ ಒಂದು ಜನ್ಮದ ಉದ್ದೇಶಕ್ಕೋಸ್ಕರ ನಾವು ಜನ್ಮ ತಗೊಂಡಿದ್ದೀವಿ, ಆ ಸ್ಥಿತಿಯಿಂದನೇ ನಾವು ಮುಂದೆ ಹೋಗ್ತಾ ಇರ್ತೀವಿ. ನಾವು ಬೇರೆಯವ್ರದ್ದು ನೋಡಿ ಅವ್ರ ತರ ನಾವು ಇಲ್ಲ, ಅವ್ರ ತರ ಆಗ್ಬೇಕು ಅಂತ ನಾವು ಮನಸ್ಸಿನಲ್ಲಿ ಈ ತರ ಯಾವುದು ಕೂಡ ಅನ್ಕೋಬಾರ್ದು ಮಾಸ್ಟರ್ಸ್. ನಾವು ಬೇರೆಯವ್ರ ತರ ಆಗೋದಿಕ್ಕೆ ಬಯಸಬಾರ್ದು, ನಮ್ಮ ತರ ನಾವು ಆಗೋದಿಕ್ಕೆ ಇಷ್ಟಪಡ್ಬೇಕು. ನಾವು ಹೇಗಿದ್ದೀವಿ ಹಾಗೆ. ಅವ್ರ ಪಾತ್ರ ಅವ್ರದ್ದು, ನಮ್ಮ ಪಾತ್ರ ನಮ್ಮದು. ನಾವು ಹೇಗೆ ಜೀವಿಸ್ಬೇಕು ಅಂತ ಹೇಳಿ ಬಂದಿದ್ದೀವಿ ಹಾಗೆ ನಾವು ಜೀವಿಸೋದು. ಮತ್ತೆ ಧ್ಯಾನದಿಂದ ನಮಗೆ ಹೇಗೆ ಬೇಕು ಆ ರೀತಿ ನಾವು ಬದಲಾವಣೆ ಮಾಡ್ಕೊಳ್ಳೋಣ ಮಾಸ್ಟರ್ಸ್, ಒಂದು ಧ್ಯಾನದ ಶಕ್ತಿಯಿಂದ. ಬಾಹ್ಯ ಪ್ರಪಂಚವನ್ನು ನೋಡಿ ಬದಲಾವಣೆ ಆಗೋದು ಬೇಡ ಮಾಸ್ಟರ್ಸ್. ನಮ್ಮ ಅಂತರ್ ಪ್ರಪಂಚವನ್ನ ನಾವು ನೋಡ್ಕೊಂಡು ನಮ್ಮಲ್ಲಿ ನಾವು ಬದಲಾವಣೆ ಆಗೋದು, ಅಂತರ್ಮುಖಿ ಆಗೋದು, ಉಸಿರಾಟವನ್ನೇ ಗಮನಿಸ್ತಾ. ಕೇವಲ ಉಸಿರಾಟವನ್ನೇ ಗಮನಿಸ್ತಾ ಇರಿ ಮಾಸ್ಟರ್ಸ್. ಅದ್ಭುತವಾದಂತಹ ಚಂದ್ರನ ಕಾಂತಿ ನಮ್ಮ ಬ್ರಹ್ಮರಂಧ್ರದ ಮುಖಾಂತರ ನಮ್ಮ ಶರೀರದಲ್ಲಿ ಪ್ರವೇಶ ಆಗ್ತಾ ಇರುತ್ತೆ ಮಾಸ್ಟರ್ಸ್. ಉಸಿರಾಟವನ್ನು ಗಮನಿಸ್ತಾ ಮನಸ್ಸನ್ನು ಶೂನ್ಯ ಮಾಡ್ಕೋಬೇಕು. ಸಾಧ್ಯವಾದರೆ ನಿಮ್ಮ ಮನೆ ಮುಂದೆ ಚಂದ್ರ ಕಾಣ್ತಾ ಇದ್ರೆ ಕಣ್ಣು ಬಿಟ್ಟು ಕೂಡ ನೀವು ಸ್ವಲ್ಪ ಹೊತ್ತು ನೋಡಿ, ರಾತ್ರಿ ಹೊತ್ತು ಕಣ್ಣು ಬಿಟ್ಟು ನೋಡ್ತಾ 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 ಹಾಗೆಯೇ ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕೂತ್ಕೋಬಹುದು ಮಾಸ್ಟರ್ಸ್. ರಾತ್ರಿ ಸಮಯದಲ್ಲಿ ನಿಮಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು, ಯಾಕೆಂದ್ರೆ ಅದ್ಭುತವಾದಂತಹ ಶಕ್ತಿ ನಾವು ತಗೊಳ್ತಾ ಇರ್ತೀವಿ ಹುಣ್ಣಿಮೆ ದಿನದಂದು. ನಮ್ಮಲ್ಲಿ ಅಗಾಧವಾದಂತಹ ಬದಲಾವಣೆ ಆಗುತ್ತೆ ಮಾಸ್ಟರ್ಸ್. ನಮ್ಮನ್ನ ನಾವೇ ಉದ್ಧಾರ ಮಾಡಿಕೊಳ್ಳುವಂಥದ್ದು ಇದು ಒಂದು ಒಂದು ಅವಕಾಶ. ಇದನ್ನ ಉಪಯೋಗ ಮಾಡ್ಕೋಬೇಕು ಇಂಥ ಒಂದು ಸಮಯ. ಜೀವನದಲ್ಲಿ ನಮಗೆ ಧ್ಯಾನ ಒಂದು ಇದ್ರೆ ಎಲ್ಲವೂ ಕೂಡ ಪ್ರಾಪಂಚಿಕದ ಜೀವನ ಸರಳವಾಗಿ ಸುಗಮವಾಗಿ ಸಾಗ್ತಾ ಇರುತ್ತೆ ಮಾಸ್ಟರ್ಸ್. ತುಂಬಾ ಈಜಿಯಾಗಿ ನಾವು ಜೀವನದ ಪರೀಕ್ಷೆಯಲ್ಲಿ ಜೀವನದಲ್ಲಿ ನಾವು ಮುಂದೆ ಹೋಗ್ತಾ ಇರ್ತೀವಿ. ಹರಿಯೋ ನೀರು ತರ ನಾವು ಆಗ್ತೀವಿ. ಧ್ಯಾನ ಒಂದಿದ್ರೆ ಸಾಕು, ಎಲ್ಲವೂ ಕೂಡ ಸಹಜವಾಗಿ ನಡೀತಾ ಇರುತ್ತೆ ಜೀವನದಲ್ಲಿ ಆಗು ಹೋಗುಗಳು.
ಯೋಚನೆಗಳ ಹಿಂದೆ ಹೋಗೋದು ಬೇಡ ಮಾಸ್ಟರ್ಸ್. ಕೇವಲ ಉಸಿರಾಟವನ್ನೇ ನಾವು ಗಮನಿಸ್ತಾ ಇರೋಣ. ಮಧುರವಾದ ಸಂಗೀತದೊಂದಿಗೆ ನಾವು ಧ್ಯಾನವನ್ನು ಪ್ರಾರಂಭಿಸೋಣ ಮಾಸ್ಟರ್ಸ್.
ಕೇವಲ 1 ನಿಮಿಷಗಳು ಮಾತ್ರ ಮಾಸ್ಟರ್ಸ್. ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ. Thirty seconds. 20 seconds. 10 seconds. ಓಕೆ ಮಾಸ್ಟರ್ಸ್, ಇವಾಗ ನಿಮ್ಮ 2 ಕೈಗಳನ್ನ ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 seconds. 5, 4, 3, 2, 1, 0. ನಿಧಾನವಾಗಿ ನಗುಮುಖದಿಂದ ನಿಮ್ಮ ಕೈಗಳನ್ನೇ ನೋಡ್ತಾ ನಿಧಾನವಾಗಿ ಕಣ್ಬಿಡಿ ಮಾಸ್ಟರ್ಸ್. ಇಷ್ಟೊತ್ತು ನಾವು ಅದ್ಭುತವಾದಂತಹ ಧ್ಯಾನವನ್ನ ಮಾಡಿ ಧ್ಯಾನದ ಶಕ್ತಿಯನ್ನು ನಾವು ತಗೊಂಡಿದ್ದೀವಿ. ಅಂತ ಒಂದು ಅದ್ಭುತವಾದಂತಹ ಶಕ್ತಿಗೆ
ಧ್ಯಾನಕ್ಕೆ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನು ತಿಳಿಸೋಣ. ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವ್ರಿಗೂ ಕೂಡ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನು ತಿಳಿಸೋಣ. ಪ್ರಕೃತಿ ಮಾತೆಗೆ ನಾವು ಧನ್ಯವಾದವನ್ನು ತಿಳಿಸೋಣ. ಸಾಂಬಾಲ್ ಮಾಸ್ಟರ್ಸ್ಗೆ, ಸಪ್ತ ಋಷಿಗಳಿಗೆ ನಾವು ಧನ್ಯವಾದವನ್ನು ತಿಳಿಸೋಣ. ನಾವು ವಾಸವಾದಂತಹ ಮನೆಗೂ ನಮ್ಮ ಕುಟುಂಬದವರಿಗೂ ಕೂಡ ನಾವು ಧನ್ಯವಾದವನ್ನು ತಿಳಿಸೋಣ. ನಮ್ಮ ಶರೀರಕ್ಕೆ, ನಮ್ಮ ಶರೀರದ ಪ್ರತಿಯೊಂದು ಅಂಗಕ್ಕೂ ಕೂಡ ನಾವು ಧನ್ಯವಾದವನ್ನು ತಿಳಿಸೋಣ. ಮಾಸ್ಟರ್ಸ್ ಜೀವದಲ್ಲಿ ವೀಕ್ಷಿಸುತ್ತಿರುವಂತಹ ಎಲ್ಲಾ ವೀಕ್ಷಕರಿಗೂ ಕೂಡ, ಎಲ್ಲಾ ಆತ್ಮ ಬಂಧುಗಳಿಗೂ ಕೂಡ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನು ತಿಳಿಸೋಣ. ಇವತ್ತು ನಮ್ಮ ಜೊತೆಗೆ ಸತ್ಸಂಗವನ್ನು ಮಾಡೋದಕ್ಕೆ ಮಲ್ಲಿಕಾರ್ಜುನ್ ಸರ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನು ತಿಳಿಸೋಣ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್. ಮಾಸ್ಟರ್ಸ್ ಇವತ್ತು ನಮ್ಮ ಜೊತೆಗೆ ಬಾಗಲಕೋಟೆ ಜಿಲ್ಲೆಯ ಹುನಗುಂದದಿಂದ ಮಲ್ಲಿಕಾರ್ಜುನ್ ಸರ್ ಅವರು ಇವತ್ತು ಅವರ ಒಂದು ಧ್ಯಾನದ ಒಂದು ಅನುಭವ ಹಂಚಿಕೊಳ್ಳೋದಿಕ್ಕೆ ನಮ್ಮೊಂದಿಗಿದ್ದಾರೆ. ಸರ್, ನಿಮ್ಗೆ ನಮ್ಮ SSK ಟೀಮ್ ವತಿಯಿಂದ, PMC SSK ಟೀಮ್ ವತಿಯಿಂದನೂ ಕೂಡ ಮತ್ತೆ ಹನುಮಸಾಧು ಟೀಮ್ ವತಿಯಿಂದನೂ ಕೂಡ ನಿಮ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಇವರ ಒಂದು ಅನುಭವವನ್ನ ಇವತ್ತು ನಾವು ಕೇಳೋಣ ಮಾಸ್ಟರ್ಸ್. ಇವರು ಕೂಡ ಎಷ್ಟು ಎಲ್ಲಾ ಕಡೆನೂ ಕೂಡ ಧ್ಯಾನ ಮಹಾಯಜ್ಞದಲ್ಲಿ ನಾನು ನೋಡಿದ್ದೆ ಇವ್ರನ್ನ. ಕಡ್ತಾಲಲ್ಲಿ ಅವರೇ ಬಂದು ಮಾತಾಡ್ಸಿದ್ದು, ಅವಾಗ್ಲೇನೆ ಅವ್ರ ಪರಿಚಯ ಆಗಿರೋದು. ಅದ್ರ ಮೊದಲು ನನಗೆ ಅವ್ರ ಪರಿಚಯ ಇಲ್ಲ. ಮತ್ತೆ ಈ ಒಂದು ನಾವು ಹನುಮಸಾಗರ ಒಂದು ಯಜ್ಞ ಮಾಡ್ತಾ ಇದ್ದೀವಿ ಸರ್, ನೀವು ಒಂದ್ಸತಿ ಕ್ಲಾಸ್ ತಗೋಬೇಕು ಅಂತ ಹೇಳಿದ್ದಕ್ಕೆ ಬಂದು ಅವರು ಒಂದೇ ಮಾತಿಗೆ ಒಪ್ಕೊಂಡು ಇವತ್ತು ನಮ್ಮೊಂದಿಗೆ ಇದ್ದಾರೆ. ತಮ್ಮ ಒಂದು ಅನುಭವ ಹೇಳ್ಕೊಳ್ಳೋದಿಕ್ಕೆ ಸರ್, ನಿಮ್ಗೆ ನಿಮ್ಮ ಒಂದು ಅನುಭವವನ್ನ ಹೇಳೋಕ್ಕೆ ಓಟು ಸರ್. ಧನ್ಯವಾದ. ಥ್ಯಾಂಕ್ ಯು ಸರ್. ಪ್ರಥಮದಲ್ಲಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸ್ತಾ ಮತ್ತು ಅವರ ಒಂದು ದಿವ್ಯ ಚೇತನ ಶಕ್ತಿಗೆ ಶರಣಾರ್ಥಿಯನ್ನು ಹೇಳ್ತಾ, ಹಾಗೆ ಸ್ವರ್ಣಮಾಲಾ ಅಮ್ಮ ಅವರನ್ನ ಮತ್ತು ಹನುಮಸಾಗರ ಜ್ಞಾನ ಮಹಾಯಜ್ಞ ಮತ್ತೆ ಈ ಒಂದು ಕಾರ್ಯಕ್ರಮ ನಡ್ತಕ್ಕಂಥ SSK ಒಂದು ಏನು ಜ್ಞಾನ ಒಂದು ಕಾರ್ಯವನ್ನ ನಿರ್ವಹಿಸ್ತಕ್ಕಂಥ ಮತ್ತು ನಿರೂಪಣೆಯನ್ನು ಮಾಡ್ತಕ್ಕಂಥ ಲಲಿತಾ ಪವಾರ್ ತಾಯಿಯವರೇ ಹಾಗೂ ಎಲ್ಲ ಧ್ಯಾನ ಬಂಧುಗಳೇ, ತಮ್ಮೆಲ್ಲರ ಆತ್ಮಕ್ಕೆ ಶರಣಾರ್ಥಿಗಳು. ನಾನು ಬಾಗಲಕೋಟೆ ಜಿಲ್ಲೆಯ ಹುನಗುಂದದ ಮಲ್ಲಿಕಾರ್ಜುನ್ ಬಸವಂತಪ್ಪ ಹವಾಲ್ದಾರ್ ಅಂತ ಒಂದು ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬಂದಂಥವನು ಮತ್ತು ನನಗೆ ಈ ಧ್ಯಾನ ಪರಿಚಯವಾಗಿದ್ದು ಯೂಟ್ಯೂಬ್ ನೋಡ್ತಾ ಅದರಲ್ಲಿನ ಮಾಸ್ಟರ್ಗಳ ಅನುಭವವನ್ನು ಕೇಳ್ತಾ ನಾನು ಈ ಜ್ಞಾನ ಮಹಾ ಒಂದು ಪತ್ರಿಜಿಯವರ ಒಂದು ಪರಿವಾರ ಆನಾಪಾನ ಸತಿ ಧ್ಯಾನಕ್ಕೆ ನಾನು ಬಂದೆ. ಆನಾಪಾನ ಸತಿ ಧ್ಯಾನಕ್ಕೆ ನಾನು ಬಂದಾಗ ನನ್ನಲ್ಲಿ ಒಂದು ಒಳಗಿನಿಂದ ನಾನು ಮೊಟ್ಟ ಮೊದಲು ಲಿಂಗ ಪೂಜೆಯನ್ನು ಮಾಡ್ತಕ್ಕಂಥವನು. ನಾನು ಬಸವಾದಿ ಶಿವಶರಣರ ತತ್ವಗಳನ್ನ ಪಾಲಿಸ್ತಕ್ಕಂಥವನಾಗಿದ್ದೆ. ಅನೇಕ ವರ್ಷ ನಾನು ಶ್ರೀ ವಿಜಯ ಮಹಾಂತ ಶಿವಯುಗಳ ಒಂದು ಮಾರ್ಗದರ್ಶನದಲ್ಲಿ, ಡಾಕ್ಟರ್ ಮಹಾಂತಪ್ಪಗಳವರ ಒಂದು ಮಾರ್ಗದರ್ಶನದಲ್ಲಿ ನಾವಿದ್ವಿ. ಈ ಒಂದು ಸುಸಂದರ್ಭ ನನಗೆ ಹೇಗೆ ಅದು ಅವಿನಾಭಾವ ಸಂಬಂಧ, ಎತ್ತದ ಬೆಟ್ಟದ ಮರಕ್ಕೂ ನೆಲ್ಲಿಕಾಯಿಗೂ ಮತ್ತು ಸಮುದ್ರದ ಉಪ್ಪಿಗೂ ಸಂಬಂಧ ಅನ್ನೋ ಥರ
ನನಗೆ ಈ ಯೂಟ್ಯೂಬ್ ನೋಡ್ತಾ ಅದು ಒಂದು ಆಕರ್ಷಣೆ ಆಯ್ತು. ಯಾವುದು ನಮಗೆ ಆಕರ್ಷಣೆ ಆಗ್ತದೆ ಅಲ್ಲಿ ಗುರು ಇರ್ತದೆ. ಗುರುತ್ವಾಕರ್ಷಣ ಶಕ್ತಿ ಇದ್ದವ್ರು ಮಾತ್ರ ಗುರುಗಳು ಅಂತ ಕೆಲವಷ್ಟು ಒಂದು ಲೈನ್ ಅಲ್ಲಿ ಮಹಾತ್ಮರು ಬರೀತಕ್ಕಂಥ ಚರಿತ್ರೆಗಳಲ್ಲಿ ಯಾರ್ ಗುರು ಅಂತಂದ್ರೆ ಗುರುತ್ವಾಕರ್ಷಣ ಶಕ್ತಿ ಇದ್ದವರು ಗುರು ಅಂತ ಹೇಳ್ತಿದ್ರು. ಹಾಗೆ ನನಗೆ ಪತ್ರಿಜಿಯವರಿಗೆ ಯಾವುದೇ ನಂಟಾಗ್ಲಿ ಪರಿಚಯವಾಗ್ಲಿ ಏನೂ ಇರ್ಲಿಲ್ಲ. ಸುಮ್ಮನೆ ಅವ್ರು ನೋಡಿದ್ರೆ ಒಂದೇನೋ ಅಟ್ರಾಕ್ಷನ್. ಈಗ ಮಹಾತ್ಮರನ್ನ ಒಂದು ನನಗೆ ನಿಜವಾಗಿಯೂ ಬಹಳ ಅಟ್ರಾಕ್ಷನ್ ಅನಿಸ್ತಕ್ಕಂಥವ್ರು ಅಂದ್ರೆ ಶಿವಾಜಿ ಫೋಟೋ ನೋಡಿದ್ರೆ, ವಿವೇಕಾನಂದ ಫೋಟೋ ನೋಡಿದ್ರೆ, ಶ್ರೀಧರ ಸ್ವಾಮಿಗಳ ಫೋಟೋ ನೋಡಿದ್ರೆ ಅದೇನೋ ಫೋಟೋ ಅನ್ಸಂಗಿಲ್ಲ, ಅವ್ರ ಅದಾರೆ ಅಂತ ಅನಿಸ್ತದೆ. ಹಾಗೆ ನನಗೆ ನಾ ಪತ್ರಿಜಿಯವ್ರನ್ನ ಯೂಟ್ಯೂಬ್ದಲ್ಲಿ ಹಾಗೆ ನೋಡ್ತಾ ಈ ಒಂದು ಧ್ಯಾನದಲ್ಲಿ ನಾನು 2/2/22ಕ್ಕೆ ನಾನು ಧ್ಯಾನಕ್ಕೆ ಬಂದೆ. ಮುಂದೆ 22/2/2022 ನನಗೆ ಅನೇಕ ಕ್ಲಾಸ್ಗಳಲ್ಲಿ ಅಂದ್ರೆ ನಮ್ಮ ಈ ಒಗ್ಗ ಮೇಡಮ್ ಅವರು ಮತ್ತೆ ನಮ್ಮ ಜೀವನ್ದಾರ್ ಕೇತಪ್ಪನವರು ಅನೇಕ ಎಲ್ಲ ಮತ್ತೆ ನಮ್ಮ ಕಲಬುರ್ಗಿ ಸರ್ ಮತ್ತೆ ಲಲಿತಾ ತಾಯಿಯವರು ಕೂಡ ನಾನು ಫಸ್ಟ್ ನೋಡಿರೋದು. ಅವ್ರು ನನಗೆ ಕ್ಲಾಸ್ ಹೇಳಿದ್ರು, ಬಟ್ ಅವ್ರಿಗೆ ನೆನಪಿಲ್ಲ, ಅವ್ರು ನೋಡಿಲ್ಲ. ಆದ್ರೆ ನಾನು ಅದೇ ಪರಿಚಯವನ್ನು ಹಿಡದೆ ನಾನು ಮೊನ್ನೆ ಮಹಾಯಜ್ಞದಲ್ಲಿ ಅವ್ರನ್ನ ಮಾತಾಡಿಸಿದ್ದು. ಹೀಗೆ ಇರ್ಬೇಕಾದ್ರೆ ನನಗಲ್ಲೊಂದೇನ್ ಕಾಡ್ತಿತ್ತು ಅಂದ್ರೆ ನಾವು ಬಸವ ಧರ್ಮದಲ್ಲಿದ್ದೀವಿ ಮತ್ತ ಇದು ಬುದ್ಧನ ಆಚರಣೆ, ಇದನ್ನ ನಾನು ಮಾಡುವುದು ತಪ್ಪೇನೋ ಅಂತ ನನ್ನಷ್ಟಕ್ಕೆ ನಾನೇ ಅಂದ್ರೆ ಲಿಂಗ ಪೂಜೆಯನ್ನ ಹಿಡಿದು ಲಿಂಗ ಪೂಜೆಯನ್ನು ಮಾಡ್ತಿದ್ವಿ. ಇದು ಬರೀ ಶ್ವಾಸದ ಮೇಲೆ ಗಮನ ಮಾಡ್ತಾ ಒಳಗೂ ಹೊರಗೂ ಉಸಿರಿನ ಮೇಲೆ ಗಮನ ಮಾಡ್ತಾ ಅದರೊಂದಿಗೆನೇ ಇರುವುದು. ಇಲ್ಲಿ ಏನು ನನಗೆ ಬಹಳಷ್ಟು ಬಹಳ ಪ್ರೀತಿದಾಯಕ ನನಗೆ ಸ್ವತಂತ್ರವಾಗಿ ಕೊಟ್ಟಂತಹದ್ದು ಜ್ಞಾನ ಮಾರ್ಗ ಅಂದ್ರೆ ಪತ್ರಿಜಿಯವ್ರು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಯಾವುದೇ ಸಿಂಬಾಲ್ಗಳಿಲ್ಲ, ಯಾವುದೇ ಆಚರಣೆಗಳಿಲ್ಲ, ಯಾವುದೇ ಮತ್ತ ಜಾತಿಗಳಿಲ್ಲ, ಮತ್ತೆ ಕಾಯಿ ಕರ್ಪೂರ ಉದಿನ ಕಡ್ಡಿ ಇವು ಎಲ್ಲ ಅಂತೂ ಬಹಳಷ್ಟು ನನಗೆ ಬೇಸರ ಅಂತಲ್ಲ, ಅದನ್ನ ಮಾಡೋದ್ರೊಳಗ ವೇಳೆ ಹೋಗ್ತಿತ್ತು. ಅದು ಭಕ್ತಿ ಮಾರ್ಗ ಇರ್ಲಿ ಒಪ್ಪಣ. ಹಾಗೆ ನಾನು ಹನುಮಸಾಗರದ ದೇವಿಯನ್ ಪೂಜೆ ಮಾಡ್ತಿದ್ದೆ, ಹನುಮಸಾಗರದಲ್ಲಿ ತೋಟ ಮಾಡಿದ್ದೆ. ಮತ್ತೆ ಅಲ್ಲಿ ಹನುಮಸಾಗರದಾಗ ನಮ್ಮ ಒಬ್ಬ ಅಲ್ಲಿ ಇರ್ತಕ್ಕಂಥ ಪೂಜಾರಿನೆಲ್ಲ ಹಿಡ್ಕೊಂಡು ಹೋಗಿ ತೋಟಕ್ಕೆಲ್ಲ ನೀರ್ ಸಿಂಪಡಣೆ ಮಾಡಿ ಈ ತರನ ಎಲ್ಲ ಬರ್ತಿದ್ದೆ. ಅಂಥ ಒಂದು ಇದ್ದವ ನಾನು ಬರೀ ಶ್ವಾಸದ ಮೇಲೆ ಗಮನ ಮಾಡ್ತಾ ಇದು ಒಂದು ಅದ್ಭುತವಾಗಿ ಬಂದಾಗ ನನ್ನ ಗೆಳೆಯರೆಲ್ಲ ಏನ್ ಸಂಬಂಧ ಇದು, ಹೇಗ್ ಸಂಬಂಧ ಅಂತ ನಾವು ವಿಚಾರ ಮಾಡ್ಲಾಗಿ ಏನ್ ಸಂಬಂಧ ಕೇಳು ನೀನೇ ಧ್ಯಾನಕ್ಕಂತ ಹೇಳ್ತಿದ್ರು ಅವ್ರು. ಆ ತೆರನಾಗಿ ನಾನು ಮುಂದೆ ಮಹಿಳಾ ಜ್ಞಾನ ಮಹಾಚಕ್ರಕ್ಕೆ ಹೋದೆ. ಅಲ್ಲಿ ನಾನು ಕಿಂಗ್ಸ್ ಚೇಂಬರ್ ನಲ್ಲಿ ಕುಂತೆ. ಪ್ರಪ್ರಥಮವಾಗಿ ನಾ ಪಿರಮಿಡ್ ನೋಡಿದ್ದು, ಕಿಂಗ್ಸ್ ಚೇಂಬರ್ ನೋಡಿದ್ದು. ಆ ಒಂದು ಉನ್ನತವಾದ ಸ್ಥಾಯಿಗಳಿರ್ತವೆ, ಆ ಶಕ್ತಿಗಳು ಮತ್ತೆ ಅಲ್ಲಿರ್ತಕ್ಕಂಥದ್ದು ಏನು ನಮಗೆ ಒಂದು ಕಾಸ್ಮಿಕ್ ಎನರ್ಜಿ ಅದರಲ್ಲಿಂದ 1:3 ನಾವು ಹಾಗೆ ಮಾಡಿದ್ರೆ ಏನು ಬರ್ತದೆ, ಆ ಪಿರಮಿಡ್ ಮಾಡಿದ್ರಲ್ಲಿ 3 ಪಟ್ಟು ಜಾಸ್ತಿ ಆಗ್ತದೆ ಅಂತಕ್ಕಂಥದ್ದನ್ನ ಆ ಸೈನ್ಸ್ ವಿಜ್ಞಾನವನ್ನು ತಿಳ್ಕೊಂಡಾಗ ನನಗೆ ಆಶ್ಚರ್ಯವಾಗಿದ್ದು ಸತ್ಯ. ಮತ್ತೆ ನನಗೂ ಇದಕ್ಕೂ ಏನ್ ಸಂಬಂಧ ಅಂತ ನಾನು ಧ್ಯಾನಕ್ಕೆ ಕುಂತಾಗ ನಾನು ಹಿಂದೆ ಅಹಿಂಸಾ ಮಾರ್ಗದ ಪ್ರಚಾರಗಳನ್ನು ಮಾಡಿದ್ದೆ. ಮಹಾತ್ಮ ಗಾಂಧೀಜಿ ಅವ್ರದ್ದು ಅನೇಕ ಅವ್ರ ಜೊತೆಗೆ ಇದ್ದಂಥದ್ದು ಒಂದೆಲ್ಲ ಅನುಭವಗಳು ನನಗೆ ಆವಾಗ ಬಂದು ನಾನು ಅದನ್ನು ಹೇಳ್ಕೊಂಡೆ. ತದನಂತರದಲ್ಲಿ ಆ 12ನೇ ಶತಮಾನದಲ್ಲಿ ಆಗಿ ಹೋಗಿರತಕ್ಕಂಥ ಶಿವಶರಣರ ಒಂದು ಏನು ಸ್ವರೂಪ ವಚನಗಳಿವೆ, ಅಲ್ಲಿ ಗುರು ಲಿಂಗ ಜಂಗಮ ತತ್ವಗಳಿದೆ. ಅದೇ ತತ್ವನೇ ಇಲ್ಲಿ 21ನೇ ಶತಮಾನದಲ್ಲಿ ನಮ್ಮ ಶ್ರೀ ಗುರು ವಿಜಯ ಮಹಾಂತ ಶಿವಯೋಗಿಗಳು ಡಾಕ್ಟರ್ ಮಹಾಂತಪ್ಪಗಳವರು ಮಹಾದಂಡನಾಯಕರು ಅವರು ಮೂರ್ತಿ ಮತ್ತು ಇವೆಲ್ಲ ಆಚರಣೆ ವಿಚಾರಗಳನ್ನ ಮೂಢಾಚಾರಗಳನ್ನ ಮತ್ತು ಈ ವಾಸ್ತು ಇಂಥವೆಲ್ಲ ಹೇಳ್ತಕ್ಕಂಥದ್ದನ್ನ ಕೇಳ್ತಕ್ಕಂಥದ್ದನ್ನ ಬಲವಾಗಿ ಖಂಡಿಸ್ತಿದ್ರು. ಖಂಡಿಸಿ ನೀನೇ ದೇವರು, ನಿನ್ನೊಳಗೆ ದೇವದನ ಅಂತ ಅನ್ನೋದನ್ನ ಕಲಿಸ್ತಿದ್ರು. ಆ ತೆರನಾಗಿರ್ತಕ್ಕಂಥ ಒಂದು ಶಬ್ದ ಮೂಲತಃ ಪೂರ್ವಾಶ್ರಮ ಬ್ರಾಹ್ಮಣ ಮನೆತನದಲ್ಲಿ ಹುಟ್ಟಿ ಬಂದಿರತಕ್ಕಂಥ ಸುಭಾಷ್ ಪತ್ರಿಜಿಯವರು ಕೂಡ ಈ ಮೂರ್ತಿ ಅರ್ಚನೆ ಪೂಜೆ ಇವು ಎಲ್ಲವುಗಳನ್ನ ಧಿಕ್ಕರಿಸಿದ್ರು ಮತ್ತು ಧಿಕ್ಕರಿಸ್ತಿದ್ರು. ಮತ್ತೆ ಇವಾಗ ನಾನು ಏನಾದ್ರೂ ಹೇಳ್ತೇನೆ ಅಂದ್ರೆ
ಯಾರ ವಿರುದ್ಧ ಪರ ಯಾರಿಗೂ ನೋವು ಅಥವಾ ನಮ್ದು ಶ್ರೇಷ್ಠ ಅಂತ ಹೇಳ್ತಾ ಇಲ್ಲ. ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು, ಸರ್ವ ವ್ಯಾಪಕವಾಗಿರ್ತಕ್ಕಂಥದ್ದು, ಹುಟ್ಟು ಸಾವು ಇಲ್ಲದೆ ಇರತಕ್ಕಂಥದ್ದು ಅದು ಆತ್ಮ. ಆ ಆತ್ಮದ ಪಾಠವನ್ನ ಚೆನ್ನಾಗಿ ಬಲ್ಲವರಿದ್ರೆ ಅದು ಅಲ್ಲಿ ರಸವತ್ತಾಗಿ ನಾವು ಅದನ್ನ ಅನುಭವಿಸ್ತೇವೆ ಅನ್ಲಿಕ್ಕೆ ಎತ್ತ ಒಂದು ನನ್ನ ಆ ಪೂರ್ವದ ಸುಕೃತವೋ ಅಥವಾ ಈ ಜ್ಞಾನಿಗಳ ಒಡನಾಟವೋ ಅಥವಾ ನಮ್ಮ PMC ಅಂತಕ್ಕಂಥ ಮಾಸ್ಟರ್ಗಳ ಒಂದು ಸಂಘವು, ನಮ್ಮ ಲಕ್ಷ್ಮೀ ಹೆಣ್ಣಿಗೆ ಅನ್ನೋರು ಇಲ್ಲ ನೀವು ಬರ್ತೀರಾ ಬೆಂಗಳೂರಿಗೆ ಅಂತ ಕೇಳಿದಾಗ ನನಗೆ ಎಲ್ಲಿಲ್ಲದ ಸಂತೋಷ ಆಗಿ ನಾನು ಆ ಒಂದು ಪಿರಾಮಿಡ್ ವ್ಯಾಲಿಗೆ ಹೋಗಿದ್ದೆ. ಅಲ್ಲಿ ಅನ್ನ ದಾಸೋಹಕ್ಕೆ ಅವಾಗ ದಾಸೋಹ ಕೊಟ್ಟು ಅಲ್ಲೆಲ್ಲ ಮ್ಯೂಸಿಕ್ ಮೆಡಿಟೇಷನ್ ಅದೆಲ್ಲ 13, 14, 15 ಈ ತರನಾಗಿತ್ತು. ನಾನು 15/5/2022 ಆ ಗುರುವಿನ ಪಾದ ಸೇವೆಯನ್ನು ಮಾಡಿದೆ. ಪತ್ರಿಜಿಯವರ ಪಾದ ಸೇವೆಯನ್ನ ನಾನು ಮಾಡ್ಬೇಕಂದಾಗ ಪತ್ರಿಜಿಯವರು ಹೊಡಿತಾರೆ ಅಂತ ಹೇಳಿದ್ರು, ಬೈತಾರೆ ಅಂತ ಹೇಳಿದ್ರು, ಅದೆಲ್ಲ ಬಹಳ ಸಿಟ್ಟಿನವರು ಅಂತ ಹೇಳ್ತಿದ್ರು. ಅದೆಲ್ಲವನ್ನ ಒಪ್ಕೊಂಡು ಬಹಳ ಗಟ್ಟಿಯಾಗಿ ನಾನು ಹೋಗಿದ್ದಂದ್ರೆ ಒದ್ರ ಒದಿಲಿ, ಹೊಡೆಯುವುದಲ್ಲ ಒದ್ರ ಒದಿಲಿ, ಬಟ್ ಗುರುಗಳು ತಾಕ ಹೋಗ್ಬೇಕು ಅಂತ ನನ್ನ ಒಂದು ಅಚಲವಾದ ನಿರ್ಧಾರದೊಂದಿಗೆ ಹೋಗಿ ನಾನು ಪಾದ ಮುಟ್ತಾ ಕುಂತೆ. ಒಂದು ಅರ್ಧ ಗಂಟೆ ನಾನು ಅವ್ರ ಪಾದ ಸೇವೆಯನ್ನು ಮಾಡಿದೆ. ಆ ಪಾದದೊಳಗೆ ನನಗೆ ಆದ ಅನುಭವ, ಅದರೊಳಗ ಎಲುಬುಗಳು ಇದ್ದಂತ ಅನುಭವ ನನಗೆ ಸತ್ಯವಾಗ್ಲೂ ಆಗ್ಲಿಲ್ಲ. ಅದು ಹೋಳ್ಗಿ ಒಳಗ ನಾವು ಹೂರ್ಣ ಹೆಂಗ್ ಇಟ್ಟಿರ್ತೀವಿ ಅಷ್ಟೊಂದು ಮೃದುವಾಗಿರ್ತಕ್ಕಂಥ ಸ್ಪರ್ಶಾನುಭೂತಿ ನನಗಾಯ್ತು. ಮತ್ತೆ 12ನೇ ಶತಮಾನದಿಂದ 21ನೇ ಶತಮಾನಕ್ಕೆ ಯಾವುದೇ ಪೋಷಾಕುಗಳಿಲ್ಲದೆ, ಯಾವುದೇ ವೇಷಗಳಿಲ್ಲದೆ, ಯಾವುದೇ ಆಚರಣೆಗಳಿಲ್ಲದೆ ನಿನ್ನೊಳಗಿನ ಉಸಿರನ್ನ ನೀನು ಒಳಗೆ ಗಮನ, ಹೊರಗೆ ಬಿಡುವುದರ ಜೊತೆಗೆ ಗಮನ, ಅದರ ಮೇಲೆ ನಾವು ಆನಾಪಾನ ಸತಿ ಅಂತಕ್ಕಂಥದ್ದು ಏನ್ ಬ್ರಹ್ಮಶ್ರೀಗಳು ಹೇಳಿದ್ರು ಅದು ನನಗೆ ನಿಜವಾಗ್ಲೂ ಬಹಳಷ್ಟು ಸಂತೋಷವನ್ನ ಕೊಡ್ತು. ಈ ತೆರನಾಗಿ ಇರ್ಬೇಕಾದ ನನ್ನ ಪೂರ್ವಾಶ್ರಮ ನಾನು ಹೇಳ್ಬೇಕಂದ್ರೆ ನಾನು ಬಹಳಷ್ಟು ಸಿಟ್ಟು ಅಂದ್ರೆ ನಾನು ಒಳ್ಳೆವ, ಎಲ್ಲರೂ ಹಿಂಗೆ ಇರ್ಬೇಕು ಅಂತ ನಂದ ಮನೆಯಲ್ಲಿ ಒಂದು ಕಾಯ್ದೆ ಮಾಡ್ತಿದ್ದೆ. ಮತ್ ಎಲ್ಲರೂ ಏನ್ ಮಾಡಿದ್ರು ಈಗೂ ಒಮ್ಮೆ ಬರ್ತದೆ, ಇಲ್ಲಂತಲ್ಲ. ಆ ರಕ್ಷಣೆಗೆ ಒಂದು ಮಾತು ಹೇಳಿದ್ದಾರೆ ಪತ್ರಿಜಿಯವರು. ಆದ್ರೆ ನಾವು ಏನ್ ಮಾಡ್ಬೇಕು ಏನ್ ಮಾಡಬಾರದು ಅನ್ನೋದರ ಒಂದು ಪರಿತ್ಯಾಗದಲ್ಲಿ ಹೇಗಿದ್ವಿ ಅಂದ್ರೆ ನಾವು ಬರೀ ಭಕ್ತಿ ಮಾರ್ಗ, ಈಗ ಶಿವಾನುಭವ ಅಂದ್ರೆ ಶಿವಯೋಗ ಮಾಡ್ತಿದ್ವಿ, ತ್ರಾಟಕ ವಿದ್ಯೆಯನ್ನು ಮಾಡ್ತಿದ್ವಿ. ಅದು ಇಷ್ಟಲಿಂಗವನ್ನ ನಾವು ಶಿವಯೋಗ ಮಾಡಿ ಅವಾಗ ಇರ್ತಿದ್ವಿ. ಅದಾದ್ರೂ ನಾವು ಹಿಡ್ಕೊಂಡು ಅದನ್ನ ನಾವು ಮಾಡ್ತಾ ಮಾಡ್ತಾ ಮುಂದೆ ಅದು ನನಗೆ ಬಸವಣ್ಣನವರು ಮತ್ತು ಪತ್ರಿಜಿಯವರು ಬೇರೆ ಕಾಣ್ಲಿಲ್ಲ. ನನಗೆ ಒಂದು ಜ್ಞಾನೋದಯ ಆಯ್ತು. ನಾನು ಬಸವಣ್ಣವ್ರನ್ನ ಅಷ್ಟೇ ಗುರು ಅಂತ ತಿಳ್ಕೊಂಡಿದ್ದೆ. ಮತ್ ನಾನು ಎಲ್ಲೋ ಆಚರಣೆ ಬಿಟ್ಟು ಹೋಗ್ತೀನಿ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಬಸವಣ್ಣವ್ರು ಒಂದು ಮಾತು ಹೇಳಿದ್ರು, ಏನಂದ್ರೆ ಯಾರು ಲಿಂಗವನ್ನ ಆಯತವನ್ನ ಮಾಡ್ಕೊಳ್ತಾರೆ, ಯಾರು ಲಿಂಗವನ್ನ ಧರಿಸ್ತಾರೆ ಅವರು ಲಿಂಗಾಯತರು. ಈ ಜಾತಿಯ ಸೂಚಕ ಮಾಡುವ ಪದಗಳ ಅವು ಅಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ರು. ಹಾಗೆ ನಮ್ಮ ಪತ್ರಿಜಿಯವರು ಮೈತ್ರೇಯ ಬುದ್ಧನಾಗಿ ಬಂದು ಈ ಶರಣರು ಏನು ನಡೆದಿದ್ದಾರೆ, ಏನು ನುಡಿದಿದ್ದಾರೆ, ಇವು ಎಲ್ಲ ಒಂದು ಅವ್ರು ಹೇಗೆ ಅವರ ಒಂದು ಅಪೂರ್ವವಾದ ಶಕ್ತಿ, ಆ ದಿವ್ಯ ಶಕ್ತಿ, ಕೆಲವಷ್ಟು ಈ ಆತ್ಮಗಳು ಈ ಭೂಮಿಯ ಮೇಲೆ ಬದಲಾವಣೆಯನ್ನ ಮಾಡ್ಲಿಕ್ಕೆ ಬರ್ತಾರೆ, ಅವರೆಲ್ಲ ಇರ್ತಾರೆ ಅನ್ನೋದಕ್ಕೆ ನಮ್ಮ ಸಾಕ್ಷಾತ್ ಪತ್ರಿಜಿಯವ್ರು ಸಾಕ್ಷಿಯಾಗಿ ಹೋದ್ರು. ಅವರು ನೋಡಿ ಯಾವುದೇ ವೇಷ ಭೂಷ ಆಚರಣೆ ವಿಭೂತಿ ಕುಂಕುಮ ಏನಿಲ್ಲ, ಯಾವುದ ಬಂಧನ ಇಲ್ಲ. ನಿರ್ಬಂಧನವಾಗಿ ಎಲ್ಲಿ ಕರೆದ್ರಲ್ಲಿ ಹೋಗಿ ಎಲ್ಲರ ಮನೆಯಲ್ಲಿ ಇದನ್ನೇ ಬಸವಣ್ಣವರು ಮಾಡಿದ್ದು. ಸರ್ವ ಸಮಾನತೆಯ ಹರಿಕಾರರಾಗಿ ಮಾಡಿದ್ರು. ಅವಾಗ ನನಗ್ ಜ್ಞಾನೋದಯ ಆಗಿತ್ತು, ಧರ್ಮ ಒಂದದ ಏನ್ರಿ, ಮನು ಕುಲ ಅಥವಾ ಈ ಏನು ಜೀವ ಅಂತಕ್ಕಂಥದ್ದನೆ ಸಕಲ ಜೀವಾತ್ಮಗಳಿಗೆ ಲೇಸನೆ ಬಯಸುವ ಆತನೇ ಮನುಜ ಅಂತ ಏನ್ ಬಸವಣ್ಣವ್ರು ಅಂದ್ರು. ಹಾಗೆ ಪತ್ರಿಜಿಯವರು ಕೂಡ ಅನೇಕ ಒಂದು ವಚನಗಳಲ್ಲಿ, ಒಂದು ನಡೆಯಲ್ಲಿ ನುಡಿಯಲ್ಲಿ ಬಹಳ ಅನ್ಯೋನ್ಯವಾದ
ಒಂದು ಬಸವಾದಿ ಶಿವಶರಣರ ತತ್ವವನ್ನ ಈ ನಮ್ಮ ಜ್ಞಾನಿಯಾದಂಥ ಪತ್ರಿಜಿ ಪಿತಾಮಹ ಹೋಲ್ತಾರೆ. ಮತ್ತು ನಾನು ಹೋಲಿಕೆ ಮಾಡಬಾರ್ದು ಅನಿಸ್ತದೆ ಅಂತ ಹೇಳಿ ಇಚ್ಛೆ ಪಡ್ತೀನಿ. ಅದಕ್ಕೆ ಅವತ್ತಿನಿಂದ ನಮ್ಮ ಮನಿ ಗುರು ಇರ್ಲಿ, ಪತ್ರಿಜಿಯವ್ರು ಇರ್ಲಿ, ಬಸವಣ್ಣವ್ರು ಇರ್ಲಿ, ಶಂಕರಾಚಾರ್ಯ ಇರ್ಲಿ, ಗುರು ಅಂತಂದ್ರೆ ಏನ್ ಪರಂಪರೆ ಇದೆ, ಕತ್ತಲಿನಿಂದ ಬೆಳಕಿನೆಡೆಗೆ ನಡೀತಕ್ಕಂಥದ್ದು, ಅಜ್ಞಾನದಿಂದ ಜ್ಞಾನದ ಕಡೆಗೆ ಇಳಿತಕ್ಕಂಥದ್ದು, ಅದು ಆಚರಣೆ ಬೇರೆ ಇರ್ಬೋದು. ಹಾಗೇನೆ ಧರ್ಮವೂ ಒಂದೇ, ಗುರುನೂ ಒಂದೇ. ಅವತ್ತಿನಿಂದ ನನಗೆ ಬಸವಣ್ಣವರು ಮತ್ತೆ ವಿಜಯ ಮಹಾಂತರು, ಪತ್ರಿಜಿಯವರು ಎಲ್ಲರೂ ಒಂದೇ ಅಂತಕ್ಕಂಥದ್ದನ್ನ ನನ್ನ ಮನಸ್ಸಿನಲ್ಲಿ ನಾನು ತಾಳಿದೆ. ಈ ತರನಾಗಿರ್ಬೇಕಾದಂತಹ ಪರಿಸ್ಥಿತಿಯಲ್ಲಿ ನಾವು ಅನೇಕ ಈ ನಾನ್ ವೆಜಿಟೇರಿಯನ್ ಫ್ರೆಂಡ್ಸ್ ಜೊತೆಗೆ ಆಗಲಿ, ಹೋಟೆಲ್ಸ್ ಆಗಲಿ ಹೋಗ್ತಿದ್ವಿ. ಮತ್ತೆ ಈ ಎಲ್ಲ ಈ ಮದ್ಯ ಏನು ಆಲ್ಕೋಹಾಲಿಕ್ ಇದನ್ನ ಅದು ಏನು MLA ಇರ್ಬೋದು, MP ಇರ್ಬೋದು, ಅಥವಾ ದೊಡ್ಡದು ಹೇಗೆ ಇರ್ಲಿ, ಯಾರ ಹೆಸರನ್ನು ಆಗಲಿ, ಅವರೆಲ್ಲರ ಜೊತೆಗೆ ನಾವೆಲ್ಲ 10 ಹಂಡು ತನಕ ಟೈಮ್ ಕಳೆದು, ಅಂದ್ರೆ ನಾವೆಲ್ಲೂ ಮಾಡಿಲ್ಲ, ರಸ್ತೆಗೆ ನಿಂತು ಮಲಗಿಲ್ಲ, ಕಳೆದಿಲ್ಲ, ಸುಮ್ಮನೆ ಸೊಫಾಸ್ಟಿಕೇಟೆಡ್ ಆಗಿ ಇರ್ತೀವಿ ಅಂತಂದ್ರೂ ಕೂಡ ಅದೆಲ್ಲ ಅಲ್ಲದ ಮಾರ್ಗ. ನಮಗೆ ಅದೆಲ್ಲ ಬಂದಿದ್ದು ನಮ್ಮ ಶ್ರೀ ಪತ್ರಿಜಿಯವರ ಧ್ಯಾನದಿಂದ. ಅದಕ್ಕಿಂತ ಮೊದಲು ಒಮ್ಮೆ ನನಗೆ ಶ್ರೀ ವಿಜಯ ಮಹಾಂತ ಶಿವೇಗಳು, ಮಹಾಂತ ಜೋಳಿಗೆ ಹರಿಕಾರರು ನಿಮ್ಮಲ್ಲಿರ್ತಕ್ಕಂಥ ದುಶ್ಚಟಗಳನ್ನ ಜೋಳಿಗೆ ಹಾಕ್ರಿ ಅಂದಿದ್ರು. ಅವಾಗ ನಾನು ದೀಪಾವಳಿ ದಿನ ನಮ್ಮ ಶರಣರು ಎಂಥವ್ರು ಅಂದ್ರೆ ಮಲ್ಲಣ್ಣವರು ಬಹಳ ಒಳ್ಳೆ ಕಾರ್ಯವನ್ನು ಮಾಡ್ತಕ್ಕಂಥವ್ರು, ದಕ್ಷತೆಯಿಂದ ಇರ್ತಕ್ಕಂಥವ್ರು, ಸತ್ಯ ಶುದ್ಧವಾಗಿರ್ತಕ್ಕಂಥವ್ರು ಅಂತ ಹೇಳಿದ್ರು. ನಿಜ, ಸತ್ಯ ಶುದ್ಧವಾಗಿದ್ದೆ. ಯಾವುದೇ ಒಂದು ಕೆಲಸದಲ್ಲಿ, ಧಾರ್ಮಿಕದಲ್ಲಿ, ಮಠದಲ್ಲಿ ಆ ಎಲ್ಲ ಕಾರ್ಯಗಳನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿ, ಅಲ್ಲಿ ಯಾವುದೇ ಅವ್ಯವಹಾರದಲ್ಲಿ ಅಥವಾ ಅಲ್ಲಿ ಯಾವುದೇ ಒಂದು ರೂಪಾಯಿ ಒಂದು ಅದಕ್ಕೆ ತುಚಿ ಬರದಂತೆ ನಡೀತಿದ್ದೆ. ಆದ್ರೆ ನನ್ನ ವೈಯಕ್ತಿಕ ಕೆಲವಷ್ಟು ದೌರ್ಬಲ್ಯಗಳು ಇದ್ವಲ್ಲ, ಬುದ್ಧಿ ಕ್ಷಮಾ ಮಾಡ್ರಿ, ನನ್ನಲ್ಲಿ ಇನ್ನೂ ದೌರ್ಬಲ್ಯಗಳದಾವ. ಏನದಾವು ಅಂತಂದ್ರು, ಇಲ್ಲ ನಿಮ್ಮ ಜೋಳಿಗೆ ಹಾಕ್ಬೇಕಂತ ಏನ್ ದುಶ್ಚಟಗಳನ್ನ, ಸಿಗರೇಟ್ ಹೇಳ್ತೀರಿ, ಇವು ಮದ್ಯಮ್ ಹೇಳ್ತೀರಿ, ಇವೆಲ್ಲ ಅದಾವು. ಅವನಂದೇ ಏನ್ರಿ ಏನ್ ಮಾತಾಡ್ತೀರಿ, ಅವನ್ನೆಲ್ಲ ಹಾಕ್ರಿ ಇಲ್ಲಿ ಜೋಳಿಗೆ ಅಂದ್ರು. ಅಪ್ಪರ ನನ್ನ ಸುಳ್ಳು ಹೇಳಕ್ ಆಗಂಗಿಲ್ಲ, ನಾ ಈಗ ಹಾಕಕ್ಕೂ ಆಗಂಗಿಲ್ಲ, ನೋಡಣ್ರಿ. ಆಯ್ತಳ್ರಿ, ಮುಂದೊಂದಿನ ನಿಮಗ್ ಬಿಡಿಸೋರ್ ಬರ್ತಾರ, ಬಿಡ್ತೀರಿ ಅಂದಿದ್ರು ಅವ್ರು. ಅಂದ್ರ ನನಗ ನೋಡ್ರಿ ಆ ಮಹಾತ್ಮರ ವಾಣಿ ಇಂಥ ಒಂದು ಸನ್ನಿಧಾನದೊಳಗೆ ಸಿಕ್ಕು ಅವೆಲ್ಲ ಮಾಯ ಹೋಗ್ಬಿಟ್ಟು. ಯಾಕೆ ಈ ಅನುಭವದ ಮಾತುಗಳನ್ನ ನಾನು ಹೇಳ್ತೇನೆ ಅಥವಾ ನೀವು ಹೇಳಿಸ್ತೀರಿ ಅಂತಂದ್ರೆ, ಇದರ್ಲಿಂದ ನಾನು ನನ್ನ ಮನೆಯಲ್ಲಿ ಸಂತೋಷವಾಗಿದ್ದೀನಿ, ಮತ್ತು ನಾನು ಸಮಾಧಾನ ಶಾಂತಿಯಿಂದಿದ್ದೀನಿ. ಮತ್ತೆ ಇನ್ನೊಬ್ಬರ ಬಗ್ಗೆ ನಾನು ಮಾತಾಡ್ತಿದ್ನೆಲ್ಲ, ನಿಜವಾಗಿನೂ ಅದು ತಪ್ಪು ಖಂಡಿಸಿ ಹೇಳ್ಬೇಕಾಗಿತ್ತು. ಆದರೆ ಆ ಕರ್ಮಕ್ಕೆ ಆ ಔಷಧಿಯನ್ನ ಅವರು ಕರ್ಮಜ ವ್ಯಾಧಿ ನಿರೋಧ, ಅದಕ್ಕೇನು ಕರ್ಮ ಕೈತಲ್ಲ, ಅದಕ್ಕೆ ವ್ಯಾಧಿ ಅನುಭವಿಸೇ ಹೋಗ್ಬೇಕು. ಅದೆಲ್ಲ ಶ್ರೀಕೃಷ್ಣ ಪರಮಾತ್ಮ ಮಾಡ್ತಕ್ಕಂಥ ಕೆಲಸಗಳನ್ನ ನಮ್ ಕೈ ತಗೊಂಡು ನಾವು ಮಾಡ್ಲಿಕ್ಕೆ ಹೋಗ್ತಿದ್ವಿ. ಅವೆಲ್ಲ ತಪ್ಪು. ಮತ್ತ ಅದಕ್ಕಿಂತ ಮೊದಲು ನಾನು ಹನುಮಸಾಗರದಲ್ಲಿ ಒಂದು ಜಮೀನನ್ನು ತಗೊಂಡಿದ್ದೆ. ಆವಾಗ ಈ ಒಂದು ವಾಸ್ತು ನೈಋತ್ಯಕ್ಕಿರಬಾರ್ದು, ಸಾವು ಬರ್ತದೆ ಅಂತೇಳಿ ಹೇಳಿದ್ರೆ ಅದಕ್ಕೆ ಭಯ ಪಟ್ಟು ಅದನ್ನ 14 ಲಕ್ಷ ಖರ್ಚು ಮಾಡಿ ಬರೀ 3.5 ಲಕ್ಷಕ್ಕೆ ಮಾರಿ ಬಂದೆ. ಅದನ್ನ ತಗೊಂಡವರು ಭಗವಾನ್ ಅನ್ನೋರು. ಯಾಕಂದ್ರೆ ಅವರು ಇಸ್ಲಾಂ ಸಮಾಜ, ಮುಸ್ಲಿಂ ಜನ ಅವ್ರ ವಾಸ್ತು ನಂಬೋದಲ್ಲ. ಇವತ್ತಿಗೂ ನೀವು ಪುಕ್ಷಟೆ ಕೊಟ್ಟಿರಿ ಅಂತ ತಿಳ್ಕೊಂಡು ನನಗೆ ದೀಪಾವಳಿ ದಿನ ಬಂದು ನನಗೆ ಗೌರವ ಕೊಟ್ಟು ನಮಸ್ಕರಿಸಿ ಹೋಗ್ತಾರ. ಮುರ್ತುಜಾ ಭಗವಾನ್ ಅಂತಕ್ಕಂಥವ, MD ಭಗವಾನ್ ಅಂತಕ್ಕಂಥವ ಈ ಹನುಮಸಾಗರದಾಗ ಅದು ಮಲ್ಲನಗೌಡ್ರ ತೋಟ ನಾನು ಹಿಂದೆ ತಗೊಂಡಿದ್ದೆ. ಅಲ್ಲಿ ಅನೇಕ ವರ್ಷ, ಒಂದು 10 ವರ್ಷ ಇದ್ದು ನಾನು ಮಾಡಿದ್ದೆ. ಅಲ್ಲಿಯೂ ನಾನು ಬಿಟ್ಟು ಬರ್ಲಿಕ್ಕೆ ಕಾರಣ ಅಂತಂದ್ರೆ, ಇದೆಲ್ಲ ಏರಿಯಾ ಈಗೇನ ಒಂದು ಮಹಾಜ್ಞಾನ ಯಜ್ಞವನ್ನು ಇಟ್ಕೊಂಡಿದ್ದಾರೆ, ಅಭೂತಪೂರ್ವ ಕಾರ್ಯ ಅದು. ಯಾಕಂದ್ರೆ ಅಲ್ಲಿ ಅತ್ಯಂತ ಅವಶ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಹನುಮಸಾಗರಕ್ಕೆ. ಯಾಕಂದ್ರೆ ಒಂದು ವಚನವನ್ನ ಹೇಳ್ತೇನೆ, ನಾವು ಎಂತಹ ತಪ್ಪುಗಳನ್ನ ಮಾಡ್ತೇವೆ ಅನ್ನೋದಕ್ಕೆ ಅಕ್ಕ ಮಾದೇವಿ ಒಂದು ವಚನ ಹೇಳ್ತಾರೆ. ಜಾಲಗಾರನೊಬ್ಬ ಜಲವ ಹೊಕ್ಕು ಶೋಧಿಸಿ ಹಲವು ಪ್ರಾಣಿಯ ಕೊಂದು ನಲಿ ನಲಿ ದಾಡುವ, ತನ್ನ ಮನೆಯಲ್ಲೊಂದು ಶಿಶು ಸತ್ತಡೆ ಅದಕ್ಕೆ ಮರಗುವಂತೆ ಅವಕ್ಕೇಕೆ ಮರುಗುವ, ಜಾಲಗಾರನ ದುಃಖ ಜಗಕ್ಕೆಲ್ಲ ನಗೆಗೇಡೆ, ಇದು ಕಾರಣ
ಚನ್ನಮಲ್ಲಿಕಾರ್ಜುನನ ಭಕ್ತನಾಗಿದ್ದು ಜೀವ ಹಿಂಸೆ ಮಾಡುವ ಮಾದಿಗರ ನೇನೆಂಬೆನಯ್ಯ. ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಅಕ್ಕ ಮಹಾದೇವಿಯ ವಚನ ಹೇಗಿದೆ ಅಂದ್ರೆ, ಜಾಲಗಾರನೊಬ್ಬ ಅಂದ್ರ ಈ ನದಿ ಹೋಗಿ ಆ ಒಬ್ಬ ಬಕ್ಕು ಅಂದ್ರ ಈ ಹೊಳಿ ಸಮುದ್ರದೊಳಗ ಇದ್ರೊಳಗ ಹೋಗ್ತಾರ, ಒಂದು ಜಾಲ ಹಾಕ್ತಾರ. ಅದ್ರೊಳಗ ಎಲ್ಲಾ ಏನ್ ಪ್ರಾಣಿಗಳದಾವು, ಸಮುದ್ರ ಇರ್ಲಿ ಹೊಳಿ ಇರ್ಲಿ, ಅವನ್ನ ಎಲ್ಲ ಬಂಧಿಸ್ತಾರ. ಆ ಜಾಲದೊಳಗ ಹಾಕಿ ಹಿಡಿಲಿಕ್ಕ ಜಾಲಗಾರನೊಬ್ಬ ಜಲವ ಹೊಕ್ಕು ಶೋಧಿಸಿ ಒಳಗ್ ಹೋಗಿ ಎಲ್ಲಾ ಹುಡುಕ್ತಾನವ. ಏನ್ ಮೀನ್ ಅದಾವ, ಏಡ್ ಅದಾವ, ಮತ್ ಏನೇನ್ ಅದಾವಲ್ಲ, ನನಗೆಲ್ಲಾ ಭಕ್ಷ್ಯ ಭೋಜನಿಗೆ ಬೇಕು ಅಂತೇಳಿ ಹುಡುಕ್ತಾನ. ಹಲವು ಪ್ರಾಣಿಯ ಕೊಂದು ಇಂಥವು ಅನೇಕ ಪ್ರಾಣಿಯನ್ನ ಜಾಲಗಾರ ಕೊಲ್ತಾನ, ನಲಿದಾಡ್ತಾನ. ಅಂದ್ರ ಅಲ್ಲೇ ಮೀನ ಸಿಕ್ತು, ಮತ್ತೊಂದು ಪ್ರಾಣಿ ಸಿಕ್ತು. ಅದರ ಜೀವ ತೆಗಿಬೇಕಾದ್ರೆ ಇವನಿಗೆ ಯಾವ ನೋವು ಅನಿಸ್ಲಿಲ್ಲ ಜಾಲಗಾರನಿಗೆ. ಆ ಅವನಿಗೆ ಯಾವಾಗ ನೋವು ಅನಿಸ್ತದೆ ಅಂದ್ರೆ, ತನ್ನ ಮನೆಯಲ್ಲೊಂದು ಶಿಶು ಸತ್ತಡೆ, ಯಾರು ಈ ಜೀವ ಹಿಂಸೆಯನ್ನ ಮಾಡಿ ಅದನ್ನ ತಿಂದು ಸಂತೋಷವನ್ನು ಪಡ್ತಾರೆ, ಅದೇ ಮನೆಯಲ್ಲಿ, ಅವನ ಮನೆಯಲ್ಲಿ ಶಿಶು ಸತ್ತಡೆ ಅಂದ್ರೆ ಒಂದು ಕೂಸು ಸತ್ತು, ಒಂದು ಹುಡುಗ ಸತ್ತು ಅಂದ್ರೆ ಅದಕ್ಕೆ ಮರುಗೋದಂತೆ ಅದಕ್ಕೆ ಎಷ್ಟು ಅಳ್ತಾನ, ಎಷ್ಟು ದುಃಖ ಪಡ್ತಾನ. ಆ ಜಾಲಗಾರನ ದುಃಖ ಜಗಕ್ಕೆಲ್ಲ ನಗೆಗೇಡು. ಹಿಂಗೆಲ್ಲ ಮಾಡ್ತಾರಲ್ಲ, ಇದಕ್ಕೇನ್ ನಗಬೇಕು ಅಳ್ಬೇಕು? ಆ ಮೀನಾ ತಿಂತೀರಿ, ಅವಾಗ ಅದರ ಜೀವ, ಅದರ ಸಂಕುಲ, ಅದರ ತಾಯಿ, ಅದರ ಅಣ್ಣ ತಮ್ಮರು, ಅದರ ತಮ್ಮಗಳು, ಅದರ ತಂಗಿಗಳು ದುಃಖ ಪಟ್ರನು ಅಂತ ಯಾಕೆ ತಿಳ್ಕೊಳ್ಳಿಲ್ಲ? ಆ ನಿಮ್ಮ ಆದ್ರೆ, ನಿಮ್ಮ ಮಕ್ಕಳಾದ್ರೆ, ನಮ್ಮ ಮಕ್ಕಳಾದ್ರೆ ಇವೆಲ್ಲ ಜೀವ ಅಂತ ತಿಳ್ಕೊಂತೀರಿ. ಏ ಮಾನವರೇ, ನಿಮಗೆ ಇದನ್ನ ನಗುವಂತ ಜೀವನ ಬದುಕ್ತಿರಲ್ಲ. ಚನ್ನಮಲ್ಲಿಕಾರ್ಜುನನ ಭಕ್ತನಾಗಿದ್ದು ಅಂದ್ರ, ಚನ್ನಮಲ್ಲಿಕಾರ್ಜುನ ಅಂತಂದ್ರ ಸಾವಿಲ್ಲದ, ರೂವಿಲ್ಲದ, ಕೇಡಿಲ್ಲದ ಚೆಲುವಂಗೆ ನಾನು ಒಲಿದೆನವ್ವ. ಅಂದ್ರ ಚನ್ನಮಲ್ಲಿಕಾರ್ಜುನ ಅಂತ ಅಂತಕ್ಕಂಥವ್ರು ಒಬ್ರ ಅಧಾರ ಅಂತ ಅಲ್ಲ. ಚನ್ನಮಲ್ಲಿಕಾರ್ಜುನ ಅಕ್ಕಮ್ಮನ ಸ್ಥಿತಿಯಲ್ಲಿ, ಅಕ್ಕ ಮಹಾದೇವಿಯವರ ಸ್ಥಿತಿಯಲ್ಲಿ ಇದ್ದಿದ್ದು ನಿರಾಕಾರ. ಆ ಜಗದೊಡೆಯನಿಗೆ ಚನ್ನಮಲ್ಲಿಕಾರ್ಜುನ ಅಂತ ಹೆಸರಿಟ್ರು, ಶಿವ ಅಂತ ಹೆಸರಿಟ್ರು, ಪರಮಾತ್ಮ ಅಂತ ಹೆಸರಿಟ್ರು, ಮಹಾದೇವ ಅಂತಿಟ್ರು. ಹಾಗೆ ಅಕ್ಕ ಅದಕ್ಕೆ ಏನಂತ ಹೆಸರಿಟ್ಲು? ಚನ್ನಮಲ್ಲಿಕಾರ್ಜುನ. ಭಕ್ತನಾಗಿರ್ದ ಜೀವ ಹಿಂಸೆ ಮಾಡುವ ಮಾದಿಗರೇನೇನೆಂಬೆ. ಎಂಥವ್ರ ಮಾದಿಗರು ಅನ್ಬೇಕಂದ್ರೆ, ಈ ಪೂರ್ವಾಶ್ರಮ ಪರಿಶಿಷ್ಟ ಜಾತಿ ಪಂಗಡ ಇವ್ರ್ಯಾರು ಊರು ಕೀರು ಯಾವಲ್ಲ, ಎಲ್ಲರೂ ಮನುಜರೇ, ಎಲ್ಲರೂ ಮಾನವರೇ. ಏನಾದರೂ ಆಗು, ಓದಿ ವಿಜ್ಞಾನಿಯೇ ಆಗು, ಮೊದಲು ಮಾನವನಾಗು, ಸಾಹಿತಿಯೇ ಆಗು, ನೀ ಬೇಕಾದಾಗಪ್ಪ ರಾಷ್ಟ್ರಪತಿನೇ ಆಗು, ಆದ್ರ ನೀನು ಮೊದಲು ಮಾನವನಾಗು. ಅದಕ್ಕ ಮೀನುಗಾರನೊಬ್ಬ ಸಮುದ್ರಕ್ಕಿಳಿದು ಈ ತರ ಮಾಡೋದಕ್ಕೆ ಈ ಶಿವಶರಣರು ಈ ಅಹಿಂಸಾ ಮಾರ್ಗಕ್ಕೆ ಎಷ್ಟೊಂದು ಆಗಿನ ಕಾಲಕ್ಕೆ ಇದನ್ನ ಧಿಕ್ಕರಿಸಿದ್ರು ಅನ್ನೋದಕ್ಕೆ ಅಕ್ಕನ ಈ ಒಂದು ವಚನವೇ ಸಾಕ್ಷಿ. ಹಾಗೆ ಅಣ್ಣ ಬಸವಣ್ಣನವರು ಕೂಡ ದಯ ಬೇಕು ಸಕಲ ಜೀವಿಗಳಲ್ಲಿ, ದಯ ಬೇಕು ಮಾನವರಲ್ಲಿ ಅಂತ ಅನ್ಲಿಲ್ಲ ಅವರು. ದಯ ಬೇಕು ಸ್ತ್ರೀಯರಲ್ಲಿ ಅನ್ಲಿಲ್ಲ. ದಯ ಬೇಕು ಈ ಚರಾಚರ ವಸ್ತುವಿನ ವಿಸ್ತಾರ, ಆಳ, ಅಗಲ, ರೂಪ, ರೇಷ, 1,80,000 ಜೀವ ರಾಶಿಗಳು ಏನಂತಿರಲ್ಲ, ಅದನ್ನೆಲ್ಲ ಒಟ್ಟುಗೂಡಿಸಿ ಒಂದೇ ಮಾತಿನಲ್ಲಿ ಹೇಳಿಬಿಟ್ರು. ಅದು ವಿಶ್ವ ಮಾತ. ಅದು ಯಾವ ಮಾತು ಅಂದ್ರೆ, ದಯಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ, ದಯವಿಲ್ಲದ ಧರ್ಮ ಅದಾವುದಯ್ಯ. ಎಷ್ಟೊಂದು ಅದ್ಭುತವಾದ ಮಾತಂತಿರೋ, ವಚನಂತಿರೋ, ನಡೆ ಅಂತಿರೋ, ನುಡಿ ಅಂತಿರೋ, ಶಿವಯೋಗ ಅಂತಿರೋ, ಜ್ಞಾನ ಅಂತಿರೋ, ಹಠಯೋಗ ಅಂತಿರೋ, ಏನಂತೀರಿ ಇದಕ್ಕೆ? ಇದಕ್ಕ ಒಂದ್ ಅಂತೀನಿ, ಒಂದ್ ಅನ್ಬೇಕು. ಒಂದ್ ಅಂದ್ರ ಅವರು ಅರಿವಾ, ಅರಿವೇ ಗುರು.
ಕಾನ್ಸಿಯಸ್ ಈಸ್ ದಿ ಗ್ರೇಟೆಸ್ಟ್ ಇನ್ ದಿಸ್ ವರ್ಲ್ಡ್. ಯು ನೋ ಯುವರ್ ಶೆಲ್. ನೀನು ಯಾರೆಂದು ತಿಳಿ, ನಿನ್ನನ್ನು ನೀನರಿ, ಅವಾಗ ಜಗತ್ತನ್ನೇ ನೀ ಪಡಿತೀಯ. ಎಷ್ಟೊಂದು ಅದ್ಭುತವಾದ ವಾಣಿಯನ್ನ ಅರಿವೇ ಗುರು ಅಂದ್ರು. ಪತ್ರಿಜಿಯವರು ಹೇಳ್ತಾರೆ, ಶ್ವಾಸವೇ ಗುರು ಅಂದ್ರು. ಶ್ವಾಸಕ್ಕೂ ಅರಿವಿಗೂ ಒಂದಕ್ಕ ಹೋಲಿಸಿ ನೋಡ್ರಿ. ಶ್ವಾಸ ಇಲ್ಲಂದ್ರ ಅರಿವು ಬರ್ತೈತೇನ? ಸಾಧ್ಯನೇ ಇಲ್ಲ. ಎಲ್ಲಿ ಬರ್ತದೆ? ಶವ ಆಗಿಬಿಡ್ತದೆ. ಅರಿವು ಇದ್ರ ಜ್ಞಾನ ಇರ್ತೈತಿ. ನನ್ನನ್ನ ನಾನು ಅರಿಯುವುದೇ, ನನ್ನ ಅಂತರಾತ್ಮವನ್ನ ನಾನು ತಿಳಿಯುವುದೇ, ಇದು ಅರಿವೇ ಗುರು. ಆಲ್ವೇಸ್ ನಾವು ಯಾವುದೋ ಒಂದು ಸ್ಟೇಟಸ್ನಾಗ ಇರಬೇಕು, ಯಾವ ಒಂದು ಮಹೋನ್ನತಿಯಲ್ಲಿ ನಾವು ಇರಬೇಕು ಅಂದ್ರೆ ಅರಿವಿರ್ಬೇಕು ನಮಗೆ. ನಾನು ಈ ಸದ್ಯ ಏನ್ ಮಾತಾಡ್ತೀನಿ ಅಂತ ಅರಿವು, ನಾನು ಹೇಗೆ ಇರ್ಬೇಕನ್ನ ಅರಿವು, ಯಾಕೆ ಮಾತಾಡ್ಬೇಕನ್ನ ಅರಿವು, ಎಷ್ಟು ಮಾತಾಡ್ಬೇಕನ್ನೋದು ಅರಿವು, ಇದು ಅವಶ್ಯಕತೆ ಐತಾ ಅನ್ನೋ ಅರಿವು. ಅದಕ್ಕೆ ಮಾಡಿ ಮಾಡಿ ಕೆಟ್ಟರು, ನೀಡಿ ನೀಡಿ ಕೆಟ್ಟರು, ಮಾಡುವ ನೀಡುವ ಏನೂ ಇಲ್ಲ. ಸುಮ್ಮನೆ ಭಿಕ್ಷಾಂದಿ ಅಂದ್ಕೊಂಡ ಒಂದಿಷ್ಟು ಹೋಗಿ ನೀಡಿಬಿಡು. ಏನು, ಯಾರಿಗೆ ನೀಡಿದ್ರಿ, ಯಾಕೆ ನೀಡಿದ್ರಿ, ಏನ್ ನೀಡಿದ್ರಿ ಅಂತಾರ ತಿಳಿಬೇಕು. ನಾವು ಉಣ್ಣೋದು ಹಾಲು, ನಿನಗೆ ನೀಡಿದ್ದು ನೀರು. ನೀರೆಲ್ಲರಿಗೂ ಅವಶ್ಯ ಬೇಕು, ಆದ್ರೆ ನೀನೇನು ಉಣ್ತೀಯ ಅದರಲ್ಲಿ ಸ್ವಲ್ಪ ಕೊಡು. ನಿನ್ನ ಹತ್ರ ಇದ್ದದ್ದನ್ನೇ ತುಪ್ಪ ಸ್ವಲ್ಪ ಕೊಡು, ರೊಟ್ಟಿ ಸ್ವಲ್ಪ ಕೊಡು. ಇದನ್ನೇ ಗುರು ಲಿಂಗ ಜಂಗಮ ದಾಸೋಹ ಅಂದ್ರು. ಗುರು ಅಂದ್ರೆ ಯಾರಿಲ್ಲಿ? ಯಾರು ನಮ್ಮ ಸಮಯಕ್ಕೆ ಆದವರು ಗುರು, ನಮ್ಮ ಒಂದು ಕತ್ತಲೆಯನ್ನ ಕಳೆದವರು ಗುರು, ಮತ್ತೆ ನನ್ನನ್ನು ನಾನು ಅರಿತುಕೊಂಡಿದ್ದು ಮಹಾಗುರು. ಇದು ಪರಮ ಗುರು. ಇದು ಎಲ್ಲಿರ್ತದೆ ಅಂದ್ರೆ ನನ್ನೊಳಗೆ ಇರ್ತದೆ. ಹಾಗೆ ಪತ್ರಿಜಿಯವರು ನೋಡಿ, ನಾನು ಒಂದು ದಿನ ಈ ಲಲಿತಾ ಪವಾರ್ ಅವರು ಕ್ಲಾಸ್ ಮಾಡ್ಬೇಕಾದ್ರೆ ನಾನು ಕುಂತ್ ಕೇಳ್ತಿದ್ದೆ, ಸ್ಟೂಡೆಂಟ್ ಆಗಿದ್ದೆ. ಇವತ್ತು ಅವ್ರು ನನ್ನ ಗುರು ಮಾಡಿದ್ರು. ಈ ವ್ಯವಸ್ಥೆ ಇರೋದು ನಮ್ಮ PMCಯಲ್ಲಿ. ಯಾರು ನಮ್ಮನ್ನ ಶಿಷ್ಯರಂತೆ ಸೇವೆಯನ್ನು ಮಾಡಿಸ್ಕೊಡ್ತಾರ ಹೋಗ್ತಾರಲ್ಲ, ಅದು ಅಲ್ಲ. ಮತ್ ನಾನು ಸೇವೆ ಮಾಡಕ್ ಬ್ಯಾಡ ಅಂದಿಲ್ಲ, ಗುರುಗಳ ಪೂಜೆಗೆ ಬ್ಯಾಡ ಅಂದಿಲ್ಲ, ಅವ್ರಿಗೆ ಇರಾಕ್ ಬ್ಯಾಡ ಅಂದಿಲ್ಲ. ಆದ್ರೆ ನಿಮ್ಮನ್ನ ನೀವು ತಿಳಿದುಕೊಳ್ರಿ. ನಿಮ್ಮನ್ನ ನೀವು ತಿಳ್ಕೊಂಡು ಯಾರು ನನ್ನ ಸೇವೆಯನ್ನು ಮಾಡ್ತಾರೆ ಅವನೇ ಗುರು. ಈಗ ಶ್ರೀ ವಿಜಯ ಮಹಾಂತ ಶಿವಗಳು ಡಾಕ್ಟರ್ ಅಪ್ಪಗಳು ಏನ್ ಮಾಡಿದ್ರು ಅಂದ್ರೆ, ಶ್ರೀ ವಿಜಯ ಮಹಾಂತೇಶ್ವರ ಮಠದಲ್ಲಿ ಬೋವಿ ಸಮಾಜದ ಆ ಪಟ್ಟಕ್ಕೆ ಆದಂತ ಅವರ ಪೂರ್ವಾಶ್ರಮ ಭೋವಿ ಅನ್ನದೇ ಅವ್ರಿಗೆ ಲಿಂಗವನ್ನು ಧಾರಣೆ ಮಾಡಿದ್ರೆ ಸಾಕ್ಷಾತ್ ಸಂಗಯ್ಯನೆಂಬೆ, ಅಂಗದ ಮೇಲೆ ಲಿಂಗ ಧರಿಸಿದವರೆಲ್ಲ ಸಂಗಯ್ಯನೆಂಬೆ ಅಂತ ಹೇಳಿ ಅವರು ಪಾದೋದಕ ತಗೊಂಡ್ರು. ಹಾಗೆ ನಮ್ಮ ಪತ್ರಿಜಿಯವರು ಕೂಡ ಮನಿ ತಿರುಗಿ, ಊರು ತಿರುಗಿ, ಎಲ್ಲಿ ಬೇಕಂದ್ರಲ್ಲಿ, ಯಾರು ಇಲ್ಲಂದ್ರು ಒಬ್ಬನೇ ಅದಾರ ಅಂದ್ರು ನಾವು ಬಸ್ಸಿಗೆ ಹೋಗಿ ಕಷ್ಟಪಟ್ಟು ಈ ಧ್ಯಾನವನ್ನು ಹೇಳಿದ್ರಲ್ಲ, ಇದು ವಿಜಯ ಮಹಾಂತಪ್ಪಗಳಿಗೆ ಆಗ್ಲಿ ಅಥವಾ ನಮ್ಮ ಪತ್ರಿಜಿಯವ್ರಿಗೆ ಆಗ್ಲಿ ಏನ್ ಲಾಭ? ಮತ್ತೆ ಸಂಸಾರದಲ್ಲಿ ನಿರ್ವಾಣ ಆಗಿರೋದು ಹೆಂಗಂದ್ರ, ನೀವು ಎಲ್ಲೂ ಹೋಗ್ಬೇಕಾಗಿಲ್ಲ, ಮನೆ ಬಿಡಬೇಕಾಗಿಲ್ಲ, ಮನೆಯಲ್ಲಿನೇ ಅಂದದ ಚಂದದ ಸಂಸಾರವನ್ನು ಇಟ್ಕೊಂಡು ನಿಮ್ಮ ಹೆಂಡತಿ ಮಕ್ಕಳೊಂದಿಗೆ ನೀವು ಜ್ಞಾನವನ್ನು ಮಾಡ್ರಿ ಅಂತ ಹೇಳಿದ್ರಲ್ಲ ಪತ್ರಿಜಿಯವರು. ಎಷ್ಟೊಂದು ಅದ್ಭುತವಾದ ಮಾತು. ಮೊನ್ನೆ ನನಗೆ ಧಾರವಾಡ ದ್ವಾರಕಪುರ, ಅದು ಹಿಂದೆ ಇತಿಹಾಸದಲ್ಲಿ ಈಗ ಧಾರವಾಡ ಅಂತಕ್ಕಂಥದ್ದಲ್ಲಿ ಪರಮಾತ್ಮ ಮಹಾರಾಜರಂತ ಬ್ರಹ್ಮರ್ಷಿಗಳು ಅವರು ಭೇಟಿಯಾಗಿದ್ರು. ಅವರೊಂದು ಅದ್ಭುತ ಸಂದೇಶವನ್ನ ಹೇಗೆ ಹೇಳ್ತಾರೆ ಅಂತಂದ್ರೆ, ಈ ಜ್ಞಾನದ ಬಗ್ಗೆ ಅದ್ಭುತ ಅದ್ಭುತ ನೋಡಿ. ಅವರೆಲ್ಲ ನಮ್ಗೆ ಹ್ಯಾಕ್ ಕನೆಕ್ಟ್ ಆದ್ರು, ಹೇಗೆ ಮಹಾತ್ಮರು ಕನೆಕ್ಟ್ ಆಗ್ತಾರೆ ಅಂತಂದ್ರೆ, ಈ ಜ್ಞಾನ ಮಾರ್ಗಕ್ಕೆ ಬಂದಿಂದನೇ ನಮಗ್ ಕನೆಕ್ಟ್ ಆದ್ರು. ಮತ್ತೆ ನಾನು ಈ ಒಂದು ಅವರು ಬ್ರಾಹ್ಮಣ ಮನೆತನದಲ್ಲಿ ಹುಟ್ಟಿದವರು, ಅವರು ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇದ್ದಾರೆ. ಇದೆಲ್ಲ ನನಗೆ ನಾಲೆಜ್ ಬಂದಿದ್ದು ಪತ್ರಿಜಿಯವರು ಇದನ್ನ ನಮಗೆ ಹೇಳಿದ ನಂತರ ಇದರ ಅರಿವಿಗೆ ಬಂತು.
ಈ ಅರಿವಿಗೆ ಬಂದಿಂದ ನಾವು ತಿಳಿತಾ ನೋಡ್ತಾ ನೋಡ್ತಾ ಹೋದಂಗೆ ನಾವು ಯಾವುದೇ ಜಾತಿ ಸೀಮಿತವಲ್ಲ, ಯಾವುದೇ ಹಂತಕ್ಕೆ ಸೀಮಿತವಲ್ಲ. ನಾವು ಯಾರು ಅಂದ್ರೆ ನಾವು ಆತ್ಮ ಸ್ವರೂಪಿಗಳು, ನಾವು ಆತ್ಮ ಪದಾರ್ಥ. ನಮಗೆ ಗುರು ಅಂದ್ರೆ ನಮ್ಮ ಶ್ವಾಸವೇ ನಮಗೆ ಗುರು. ನಮ್ಮ ಗುರುಗಳು ನಮ್ಮ ಭತ್ರೀಜಿಯವರು. ಯಾಕಂದ್ರೆ ಅವರು ನನ್ನನ್ನಲ್ಲ, ನನ್ನ ಪಾದಗಳನ್ನಲ್ಲ, ನನ್ನ ಪದಗಳನ್ನು ಹಿಡಿಯಿರಿ, ನಿಮ್ಮ ಶ್ವಾಸವೇ ಗುರು ಅಂತ ಹೇಳಿದ್ರು. ನಿಜವಾಗ್ಲೂ ಈ ಒಂದು ತತ್ವ, ಈ ಒಂದು ನಿಷ್ಠೆ ಯಾಕೆ ಹೇಳ್ತೀನಿ ಅಂದ್ರೆ, ನಾವು ಭಕ್ತಿ ಮಾರ್ಗದಲ್ಲಿ ಹೋದ್ವಿ, ಮತ್ತೊಂದು ಮಾರ್ಗದಲ್ಲಿ ಹೋದ್ವಿ, ಮತ್ತೊಂದು ಪೂಜೆಯಲ್ಲಿ ಹೋದ್ವಿ ಅಂದ್ರೆ ನಾವು ಹಾಗೆ ಗುರುಗಳನ್ನ ಹೇಳಿದ್ದ ಹಾಗೆ ಹೋಗ್ತೀವಿ. ನಮ್ಮನ್ನು ನಾವು ಅರಿಯೋದಿಲ್ಲ. ಎಲ್ಲಿ ಸಮಾನತೆ ಇರ್ತದೆ, ಎಲ್ಲಿ ನಾವು ಗುರು ಆಗ್ತೀವಿ, ನೀವು ಗುರು ಆಗ್ತೀವಿ ಅಂದ್ರೆ ಗುರು ಅಂದ್ರೆ ಹೆಚ್ಚಿಂದಲ್ಲ, ತಿಳುವಳಿಕೆ ಇಟ್ಕೊಳ್ಳೋದು, ಅರಿವಿನಿಂದ ಬದುಕೋದು, ಅದಕ್ಕೆ ಗುರು ಅಂತಾರೆ. ಅದಕ್ಕೆ ಈಗ ಲಲಿತಾ ತಾಯವ್ರು ಮಾಡಿರೋದು ಈ ಕೆಲಸ ಅದ್ಭುತ. ಮತ್ತು ಇದನ್ನ ಯಾರು ಜಗದ್ಗುರುಗಳು ನಮ್ಮದ್ರೊಳಗೆ ಎಷ್ಟು ಮಂದಿ ಇದೀರಿ ಅಂದ್ರೆ ನಮ್ಗೆ ಅಂಕಿ ಸಂಖ್ಯೆಗಳಿಲ್ಲ. 108, 1008, ಸಹಸ್ರ ನಾಮ ಇವ್ಯಾವಿಲ್ಲ. ಸುಮ್ಮನೆ ಮಾಸ್ಟರ್, ನಾವು ಮಾಸ್ಟರ್. ಸಿಂಪ್ಲಿ ಏನು ಸಹಜವಾಗಿರ್ತಕ್ಕಂಥದ್ದು, ಎಲ್ಲರೊಳಗೆ ಬೆರೀತಕ್ಕಂಥದ್ದು ಶಿಕ್ಷಕರು ನಾವೆಲ್ಲ. ಎಂಥ ಶಿಕ್ಷಕರು? ಆತ್ಮಜ್ಞಾನದ ಶಿಕ್ಷಕರು. ಇಲ್ಲೇ ಅವ್ರು ಎಷ್ಟು ವರ್ಷದಿಂದ ಸೇವೆ ಮಾಡಿದ್ದಾರೆ, ಮತ್ತೆ ನಾನೇ ಮಾಡೀನಿ ಅಂತಕ್ಕಂಥದ್ದು ನಮ್ಮ PMCಯಲ್ಲಿ ಯಾರ ಹತ್ರನೂ ಇಲ್ಲ. ಅವರವರ ಕಾಯಗಳನ್ನ, ಅವರವರ ಕಾರ್ಯಗಳನ್ನ ಅಚ್ಚುಕಟ್ಟಾಗಿ ಎಲ್ಲರಿಗೂ ಪ್ರೀತಿಯಿಂದ. ಇಲ್ಲಿ ಒಂದು ಏನಂದ್ರೆ, ನೋ ಕಾಮೆಂಟ್, ನೋ ಜಜ್ಮೆಂಟ್, ನೋ ಇಂಟರ್ಫಿಯರೆನ್ಸ್ ಅಂತಾರೆ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು. ಅಂದ್ರೆ ಇವನ್ನೆಲ್ಲ ಸಿಂಪ್ಲಿ ಆಗಿ ಹೇಳಿದ್ರು. ಅವತ್ತಿನ ಕಾಲಕ್ಕೆ ಆ ತೆರನಾದ ಭಾಷೆಗಳೊಂದಿಗೆ, ಆ ತೆರನಾದ ಬೆಳಗಿನ ವಚನಗಳೊಂದಿಗೆ ಬಸವಣ್ಣವ್ರು ಹೇಳಿದ್ರೆ, ಇವಾಗ ಸಿಂಪ್ಲಿ ಹೇಳಿದ್ರು. ಅದೇ ಗುರು ಲಿಂಗ ಜಂಗಮ ಅಂತ ಹೇಳಿದ್ನಲ್ಲ, ಇಲ್ಲೇ ಗುರು ಅಂದ್ರೆ ಪತ್ರಿಜಿಯವರು. ಲಿಂಗ ಅಂತಂದ್ರೆ ಒಂದು ಇಷ್ಟಲಿಂಗದ ಈ ಏನು ಜಗತ್ತು ಅದು ನಿರಾಕಾರ ಐತೆ ಅನ್ನೋದ್ರದ್ದು ಒಂದು ಕುರು ಇಷ್ಟಲಿಂಗ ಕೊಟ್ರು. ಮುಂದ ಅದನ್ನೇ ಹಿಡ್ಕೊಂಡು ಹೋಗ್ಬೇಕಂತಿಲ್ಲ, ಅದು ಬೇಸಿಕ್ ಆಗಿ ಬೇಕಿತ್ತು, ಬಸವಣ್ಣವರನ್ನು ಕೊಟ್ರು. ಆಗಿನ ಒಂದು ವರ್ಣಾಶ್ರಮ ಪದ್ಧತಿಗಾಗಿ ಕೊಟ್ರು. ಆದ್ರೆ ಮುಂದೆ ಪತ್ರಿಜಿಯವರು ಶ್ವಾಸದ ಮೇಲೆ ಏನ್ ಗಮನ ಅಂದ್ರು, ಎಲ್ಲ ವಚನಗಳಲ್ಲಿನೂ 16ನೇ ಶತಮಾನದಿಂದ ಕಡಕೋಳ ಮಡಿವಾಳಪ್ಪನವರ ಕಾಲದಿಂದ ಮತ್ತು ಆ ಅನೇಕ 12ನೇ ಶತಮಾನದಿಂದ 16ನೇ ಶತಮಾನದೊಳಗೆ ವಚನ ವಿಶ್ಲೇಷಣೆಯನ್ನ ಆಳವಾಗಿ ಮಾಡ್ತಾ ಹೋದ್ರೆ ಎಲ್ಲರೂ ಏನು ಶ್ವಾಸವನ್ನ ಹೇಳಿದ್ದಾರೆ ಅದನ್ನೇ ನಮ್ಮ ಶರಣರು ಮಾಡಿದ್ದಾರೆ. ಹೇಳುವ ಪದ್ಧತಿ ಬೇರೆ ಆಗಿದೆ. ಇಲ್ಲಿ ಮಾಸ್ಟರ್ಸ್ ಅಂದ್ರೆ ತಿಳ್ಕೋಬೇಕು, ನಾವೆಲ್ಲ ಶಿವಶರಣರು. ಶರಣು ಅಂತದನ್ನ ಭಾವನೆ ನಮ್ಮ ಆತ್ಮ, ದೇಹ, ಮನಸ್ಸು ನಾವೆಲ್ಲದರಲ್ಲಿಂದ ಶರಣರಾಗತಿ ಆಗ್ಬಿಟ್ಟವು. ಎದಕ್ಕಂದ್ರೆ ಈ ಜಗಕ್ ಶರಣ. ನಾವ್ ಎದಕ್ಕ ಆಗಿದೀವಿ? ನಾವು ಆತ್ಮಕ್ಕಾಗಿದೀವಿ. ಇಂತಹ ಒಂದು ಕಾರ್ಯಗಳನ್ನ ಮಾಡ್ಲಿಕ್ಕೆ ಬಸವಣ್ಣವ್ರು ಕೂಡ ಒಂದು ವಚನವನ್ನ ಹೇಳ್ತಾರೆ, ಕೊಲ್ಲುವವನೇ ಮಾದಿಗ. ಯಾರು ಕೊಲ್ತಾರೆ, ಜೀವ ತೆಗಿತಾರೆ, ಅವ್ರ ಮಾದಿಗರು. ಜಾತಿಯಿಂದ ಯಾರ್ಯಾರು ಇಲ್ಲ, ಎಲ್ಲರೂ ಶ್ರೇಷ್ಠರು ಅಂತ ಹೇಳಿ ಅವ್ರನ್ನೆಲ್ಲ ಕರೆದು ಸಹಪಂಕ್ತಿ ಭೋಜನವನ್ನು ಮಾಡಿ ಅವರ ಪಾದ ಪೂಜೆಯನ್ನು ಮಾಡ್ತಿದ್ರು. ಹಾಗೆ 12ನೇ ಶತಮಾನದಲ್ಲಿ ಈ ಅಹಿಂಸಾ ಮಾರ್ಗಕ್ಕಾಗಿ ಅಂದಿನ ಅಕ್ಕ ಮಾದಿಯವರು ಹಳ್ಳಿಗೆ ಹೋದಲ್ಲಿ ಮೊಟ್ಟ ಮೊದಲಿಗೆ ಆ ಹಳ್ಳಿ ಪ್ರವೇಶ ಮಾಡ್ಬೇಕಾದ್ರೆ ಅಲ್ಲಿ ದುರ್ಗಮ್ಮ, ದ್ಯಾಮಮ್ಮ ಯಾವ್ದಾದ್ರು ದೇವಿಗೆ ಬಲಿ ಕೊಡ್ತಿದ್ರ ಅಲ್ಲಿ ಆ ತಮಟೆ ಕಾಯಕದ ರೇಚಣ್ಣ ಅಂತಕ್ಕಂಥವ, ಇಲ್ಲ ಇದು ಒಳ್ಳೆಯದಲ್ಲ, ಅಕ್ಕ ಮಾದೇವಿ ವೈರಾಗ್ಯ ನಿಧಿಯವರು ನಾಳೆ ನಿಮ್ಮೂರಿಗೆ ಬರ್ತಾ ಇದ್ದಾರೆ, ನೀವು ಈ ಬಲಿ ಕೊಡುವ ಪದ್ಧತಿಯನ್ನ ನಿಷೇಧಿಸಬೇಕು, ಪ್ರಾಣಿ ಹಿಂಸೆ ಒಳ್ಳೇದಲ್ಲ ಅಂತ ಹೇಳಿ ಅಲ್ಲಿ ಒಂದು ಸಿಹಿಯಾದ ಪದಾರ್ಥವನ್ನು ಮಾಡಿ ಅವರು ಊಟವನ್ನು ಮಾಡಬೇಕು ಅಂತ ಹೇಳಿ ಅವಾಗ ಆ ತಮ್ಮ ಪಂಚರಾತ್ರಿ, ಏಕರಾತ್ರಿ ಈ ತರ ತಾವು ಮನೆಯಿಂದ ಹೊರಟಿಂದ ಈ ಲೋಕ ಕಲ್ಯಾಣದ ಕೆಲಸಗಳನ್ನೇ ಮಾಡ್ತಾ ಅಕ್ಕ ಮಹಾದೇವಿಯವರು ಅಲ್ಲಿ 12ನೇ ಶತಮಾನ ಬಸವ ಕಲ್ಯಾಣಕ್ಕೆ ಹೋಗಿ ಮುಟ್ಟಿದ್ರು. ಹಾಗೇನೆ ಹೆಚ್ಚು ಸ್ತ್ರೀಯರಿಗೆ ಒತ್ತು ಕೊಟ್ಟು ಬೆಳೆದಂಥದ್ದು 12ನೇ ಶತಮಾನ ಮತ್ತೆ ಪತ್ರಿಜಿಯವರ PMCಯಲ್ಲಿ ಮತ್ತು ಓಂ ಶಾಂತಿಯಲ್ಲಿ. ಇಲ್ಲಿ ಈ ಮೂರು ಒಂದು ಧ್ಯಾನ
ಒಂದು ಏನು ಸಂಘಟನೆ ಪರಿವಾರ ಇದೆ, ಈ ಸಮಾನತೆಯಲ್ಲಿ ಸ್ತ್ರೀಯರಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದು ನಮ್ಮ ಬ್ರಹ್ಮಶ್ರೀ ಪತ್ರಿಜಿಯವರು, ಬಸವಾದಿ ಶಿವಶರಣರು, ಹಾಗೆ ಓಂ ಶಾಂತಿಯ ಲೇಖರಾಜ್ ಬ್ರಹ್ಮ ಬಾಬಾ ಅವರು ಕೊಟ್ಟಿದ್ದಾರೆ. ಇವನ್ನೆಲ್ಲವನ್ನ ನಾನು ಇವತ್ತು ನನಗೆ ಈ ಒಂದು ಕಾರ್ಯಕ್ರಮದ ನಿಮಿತ್ತ ಹೇಳಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಏನ್ ಮಾಡೋಣ ನಾವು ನೀವೆಲ್ಲರೂ ಅಂದ್ರೆ, ನಾನು ಇಲ್ಲಿ ಅಮ್ಮಿನಿಗಡ ಮತ್ತು ಇಲ್ಕಲ್ಲು, ನುಗುಂದು, ಹಾಗೆ ಹಡಗಲಿ, ಇಲ್ಲಿ ಅನೇಕ ನಮ್ಮ ಎಲ್ಲ ಮಾಸ್ಟರ್ಗಳು ಇದ್ದಾರೆ. ಮತ್ತು ಕೂಡಲ ಸಂಗಮದಲ್ಲಿ ಇವರೆಲ್ಲವನ್ನ 16ನೇ ತಾರೀಕು ಮಾರ್ಚ್ ಅಲ್ಲಿಗೆ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ. ಮತ್ತೆ ನನಗಾಗಿ ಹೇಳಿದ್ದಾರೆ ಮತ್ತ ಉಳಿದವ್ರು ಹೇಳಿಲ್ಲ ಅಂತ ಒಂದು ಭಾವನೆಯನ್ನ ಯಾರು ಇಟ್ಕೋಬೇಡ್ರಿ. ಯಾಕಂದ್ರ ಜ್ಞಾನ ಮಾಡ್ಬೇಕು ನಾವು. ಒಮ್ಮೊಮ್ಮೆ ಮಾಡ್ತಾ ನನಗೂ ಎಲ್ಲೇ ಅನಿಸ್ತದೆ, ನಾನು ಹೇಳ್ತೀನಿ ಯಾಕೋ ನನಗೆ ಹೇಳಿಲ್ಲ ಅಂತ ಹೇಳಿ. ಅದು ಒಂದು ಬರ್ತೈತಿಲ್ಲ, ನಮ್ಮ ಹತ್ರ ಬರಬಾರ್ದು. ಅವಾಗ ನಾ ಏನ್ ಮಾಡ್ತೀನಿ, ಸಿದ್ದೇಶ್ವರ ಅಪ್ಪಗಳ ಫೋಟೋ ನೋಡ್ಬಿಡ್ತೀನಿ, ಅದೆಲ್ಲ ಇಳಿದು ಹೋಗ್ಬಿಡ್ತೈತಿ. ಯಾಕಂದ್ರ ಅವ್ರು ಹೆಂಗ್ ಬದುಕಿದ್ರು, ಎಷ್ಟೊಂದು ಮಹಾತ್ಮರು, ಎಷ್ಟೊಂದು ಜ್ಞಾನಿಗಳು. ಕರೆದ್ರಲ್ಲ, ನೀವು ಕರೆದೇನೆ ನಾ ಬರ್ತೀನಪ್ಪ, ಕರೆಯದೆ ಬರುವವರ ಕರವ ಮುಗಿದು ಕರೆ ಅಂದ. ಯಾರು ನಮ್ಮ ಕಾರ್ಯಕ್ರಮಕ್ಕ ನಾನು ಕರೆಯದೆ ನೀವು ಬಂದಿರಲ್ಲ, ನಿಮ್ಮನ್ನೆಲ್ಲ ನಾನು ಪಾದಕ್ಕೆ ನಮಸ್ಕಾರ ಮಾಡಿ ಅವತ್ ನಾವು ಕರಿಬೇಕು ಅಂತ ಏನು ಒಂದು ಶರಣರು ಹೇಳ್ತಾರ. ಅದಕ್ಕೆ ಇದು ಲೋಕ ಕಲ್ಯಾಣವಾಗಿರ್ತಕ್ಕಂಥ ಕಾರ್ಯ. ಇದನ್ನ ಈ ತಾಯಿಯವರು ಹಾಕೊಂಡಿರ್ತಕ್ಕಂಥ ಅದ್ಭುತ, ಅದು ಒಂದು ಹೆಮ್ಮೆ ಪಡ್ತಕ್ಕಂಥ ವಿಷಯ. ನೋಡ್ರಿ, ತಮ್ಮ ಸಂಸಾರದಲ್ಲಿದ್ದು ಈ ಎಲ್ಲ ಒಂದು ಮಕ್ಕಳು, ಗಂಡ, ಒಂದು ಅದು ವ್ಯವಸ್ಥೆ ಇರ್ತೈತೆ. ಅದರ ನಡುವೆ ಇಂಥ ಲೋಕ ಕಲ್ಯಾಣದ ಕಾರ್ಯಗಳಿಗಾಗಿ ಏನ್ ಬದುಕ್ತಾರಲ್ಲ, ಇವ್ರು ಯಾ ಜಗತ್ತಿನ ಏನ್ರಿ ಜಗದ್ಗುರುಗಳಿಗೂ ಮತ್ತು ಒಂದು ದಿವ್ಯ ಒಂದು ಏನು ಮಠದ ಪರಂಪರೆ, ಗುಡಿ ಪರಂಪರೆ, ದೇವಿ ಪರಂಪರೆ ಅದರಲ್ಲ, ಸಾಕ್ಷಾತ್ ದೇವಿನೇ ಇವರು. ದಯಮಾಡಿ ನಾವು ನೀವೆಲ್ಲರೂ ಇದಕ್ಕೆ ಸಹಕರಿಸೋಣ, ಮಾಡೋಣ. ಮತ್ತು ನಾನು ಹೇಳ್ತೇನೆ, ಮತ್ತು ಅನೇಕ ಜನರ ಮಾಸ್ಟರ್ಗಳ ಒಂದು ಫೋನ್ ನಂಬರ್ ಅನ್ನ ಅವರಿಗೆ ಕೊಟ್ಟು, ಮತ್ತು ಅವ್ರಿಗೆ ಸಾಧ್ಯ ಆದ್ರೆ ಇದರಲ್ಲಿ ಕ್ಲಾಸ್ ಮಾಡ್ಲಿ, ನಮ್ಮ ಎಲ್ಲ ಈ ಭಾಗದ ಜನರಿಗೆ ಇದು ಗೊತ್ತಾಗ್ಲಿ. ಮತ್ತು ಆ ಒಂದು ಹನುಮಸಾಗರ ಏನಿದೆಯಲ್ಲ, ಅದು ಒಂದು ಅಹಿಂಸಾ ಜಗತ್ತಾಗ್ಲಿ. ಪತ್ರಿಜಿಯವರ ಒಂದು ದಿವ್ಯ ಕನಸು, ಅಲ್ಲೇ ಒಂದು SSK ಸಮಾಜದಲ್ಲಿ ಇರ್ತಕ್ಕಂಥ ನನ್ನ ಎಲ್ಲ ಒಡನಾಡಿಗಳು ಬಹಳಷ್ಟು ಜನ ಇದ್ದಾರೆ. ಅದರಲ್ಲಿ ಆಯ್ಕೆ ಮಾಡ್ಕೊಂಡು ಅಲ್ಲಿ ಅವ್ರನ್ನ ಬಿಡಿಸಿ ಈ ಒಂದು ಸನ್ಮಾರ್ಗ, ಅಹಿಂಸಾ ಮಾರ್ಗಕ್ಕೆ ತರ್ಬೇಕಂತ ಏನೋ ಒಂದು ಛಲ ಇದೆಯಲ್ಲ, ಅದಕ್ಕೆ ನಾನು ಅದು ತುಂಬಾ ಯಶಸ್ವಿ ಆಗ್ಲಿ, ಅದರಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳುವಂತ ಅವಕಾಶ ಆ ಗುರು ಕೊಡ್ಲಿ, ಆ ವಿಶ್ವಶಕ್ತಿ ಕರುಣಿಸಲಿ ಅಂತ ಹೇಳಿ ನನ್ನ ಮಾತಿಗೆ ನಾನು ಸಂಪನ್ನಗೊಳಿಸ್ತೇನೆ. ಮತ್ತು ನನಗಿಂತ ಕಿರಿಯರಿಲ್ಲ, ನಾನು ಮಾತಾಡಿದ್ದು, ನನಗನ್ಸಿದ್ದು, ತಿಳಿದಿದ್ದು ಎಲ್ಲ ಗುರುದೇವರಿಗೆ ಅರ್ಪಿತ. ಎಲ್ಲರಿಗೂ ಶರಣಾರ್ಥಿಗಳು. ಮತ್ತು ಅವಕಾಶ ಕೊಟ್ಟಂತ ಹನುಮಸಾಗರ ಜ್ಞಾನ ಮಹಾಯಜ್ಞ ಈ ಕಾರ್ಯಕ್ರಮದಲ್ಲಿ ನನಗೆ ವಿಶೇಷವಾಗಿ ಇವತ್ತು ಅವಕಾಶ ನೀಡಿದಂತ ನಮ್ಮ ಲಲಿತಾ ಪವಾರ್ ತಾಯಿಯವರಿಗೂ ನಾನು ಶರಣಾರ್ಥಿಯನ್ನು ಹೇಳ್ತಾ ನನ್ನ ಮಾತಿಗೆ ಸಂಪನ್ನವನ್ನು ಗೊಳಿಸ್ತೇನೆ. ಶರಣಾರ್ಥಿಗಳು. ತುಂಬಾ ಒಂದು ಅದ್ಭುತವಾದಂತ ಒಂದು ಧ್ಯಾನದ ಅನುಭವ. ನೀವು ಹೇಗ್ ಬಂದ್ರಿ, ಯೂಟ್ಯೂಬ್ ಅಲ್ಲಿ ನೋಡ್ ಬಂದ್ರಿ ಅಂತ ಹೇಳಿದ್ರಿ. ಇದು ತುಂಬಾ ಅದ್ಭುತವಾದಂತ ವಿಷಯವನ್ನ ಆ ಯೂಟ್ಯೂಬ್ ಅಲ್ಲಿ ನೋಡಿ ನೀವು ಬಂದು ಇಷ್ಟೊಂದು ನೀವು ಲಿಂಗ ಪೂಜೆಯನ್ನ ಮಾಡ್ತಾ ಇದ್ದವರು, ಇದು ಮಾಡ್ಬೇಕು ಮಾಡ್ಬಾರ್ದು ಅನ್ನೋ ಡೌಟ್ ಅಲ್ಲಿ ಇದ್ನು ಕೂಡ, ಅಂದ್ರೆ ಒಂದು ಮ್ಯಾಗ್ನೆಟ್ ತರ, ಅದು ಗುರುತ್ವಾಕರ್ಷಣ ತರ, ಅದು ಯಾರು ಗುರು ಅಂದ್ರೇನೆ ಆ ಗುರುತ್ವಾಕರ್ಷಣ ತರ ಅವತ್ತು ಅವರ ಒಂದು ಶಕ್ತಿ ಎಳಿತಾ ಇರತ್ತೆ ಅಂತ ಹೇಳಿ, ಆ ರೀತಿ ತುಂಬಾ ಅದ್ಭುತವಾಗಿ ನಿಮ್ಮ ಒಂದು ಅನುಭವವನ್ನ ಹೇಳಿದ್ರಿ. ಪತ್ರಿಜಿ ಅವ್ರನ್ನ ನೋಡಿದ ತಕ್ಷಣನೇ ನಿಮ್ಗೆ ಒಂದು ಗುರುತ್ವಾಕರ್ಷಣ ಒಂದು ಅನುಭವ ಆಯ್ತು. ಅಂದ್ರೆ ಆ ತರ ಮ್ಯಾಗ್ನೆಟ್ ತರ ಆ ಒಂದು ಶಕ್ತಿ ಅವ್ರನ್ನ, ಅವ್ರ ಒಂದು ಶಕ್ತಿ ನಿಮ್ಮನ್ನ
ಆಕರ್ಷಣೆ ಆಯ್ತು. ಮತ್ತೆ ಅವರ ಒಂದು ಪಾದ ಸೇವೆಯನ್ನು ಕೂಡ ಮಾಡುವಾಗ ಆ ಒಂದು ಒಬ್ಬಟ್ಟು ಅಂದ್ರೆ ಹೋಳಿಗೆ ಹೋಲಿಸಿ ಅಷ್ಟೊಂದು ಮೃದುವಾಗಿ ಅವರ ಒಂದು ಪಾದ ಇತ್ತು. ಆ ಒಂದು ಸೇವೆಯನ್ನ ಮಾಡ್ತಾ ಮಾಡ್ತಾ ನನ್ನ ಜೀವನವನ್ನ ಪಾವನವನ್ನ ಆಯ್ತು ಅಂತ ಹೇಳಿ ತುಂಬಾ ಅದ್ಭುತವಾಗಿ, ಮತ್ತೆ ವಚನದ ಬಗ್ಗೆನೂ ಕೂಡ ವಿವರಣೆಯನ್ನ ಕೊಟ್ಟು ಬಸವಣ್ಣನವರು, ಅಕ್ಕ ಮಹಾದೇವಿಯವರು ಹಲವಾರು ಒಂದು ವಚನವನ್ನ ಹೇಳಿ ತುಂಬಾ ಅದ್ಭುತವಾಗಿ ವಿವರಣೆಯನ್ನ ಕೊಟ್ರಿ. ನಿಮ್ಮ ಅನುಭವ ಎಷ್ಟೋ ಒಂದು ಕೋಪ ಇತ್ತು, ನಾನ್ ಹೇಳ್ದಂಗೆ ಕೇಳ್ಬೇಕು ಮನೆಯವ್ರ ಅಂತ ಆತರ ನಿಮ್ಮ ಒಂದು ಜೀವನ ಇತ್ತು. ಅದು ಕೂಡ ನಿಮ್ಮಲ್ಲಿ ಬದಲಾವಣೆ ಆಯ್ತು. ಅಂದ್ರೆ ಧ್ಯಾನದಲ್ಲಿ ಎಷ್ಟೋ ಬದಲಾವಣೆ ಆಯ್ತು. ಕೇವಲ ಉಸಿರಾಟವನ್ನೇ ಗಮನಿಸ್ತಾ ಜೀವನದಲ್ಲಿ ಎಲ್ರೂ ಕೂಡ ಬದಲಾವಣೆ ಆಗ್ಬಹುದು ಅಂತೇಳಿ ತುಂಬಾ ಈಜಿ ಮತ್ತೆ ಸರಳವಾಗಿ ಎಲ್ಲರನ್ನೂ ಕೂಡ ಅರ್ಥ ಆಗೋ ತರ ತಿಳಿಸ್ಕೊಟ್ರಿ ಸರ್. ನಿಮ್ಗೆ SSK PMC SSK ಟೀಮ್ ವತಿಯಿಂದನೂ ಕೂಡ ಮತ್ತೆ ಹನುಮಸಾಗರ ಟೀಮ್ ವತಿಯಿಂದನೂ ಕೂಡ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಸರ್ಗೆ ಏನಾದ್ರೂ ಕ್ವಶನ್ ಇದ್ರೆ ಅಥವಾ ಏನಾದ್ರೂ ಡೌಟ್ಸ್ ಇದ್ರೆ, ಏನಾದ್ರೂ ನಿಮ್ಮ ಈ ಒಂದು ಹನುಮಸಾಗರ ಮತ್ತೆ ಇನ್ನೊಂದು ಏನ್ ಹೇಳಿದ್ರೆ ಅಂದ್ರೆ ಹನುಮಸಾಗರ ಒಂದು ಧ್ಯಾನ ಮಹಾಯಜ್ಞಕ್ಕೆ ಎಲ್ಲರ ಒಂದು ಸುತ್ತಮುತ್ತಲಿನ ಊರಿನಲ್ಲಿರುವಂತರನ್ನ ಎಲ್ರನ್ನೂ ಕೂಡ ಒಂದು ಧ್ಯಾನ ಮಹಾಯಜ್ಞ ಮತ್ತೆ ವೆಜಿಟೇರಿಯನ್ ರ್ಯಾಲಿಗೆ ಎಲ್ರನ್ನೂ ಕೂಡ ಅಲ್ಲಿ ಭಾಗವಹಿಸಲಿಕ್ಕೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಅದನ್ನು ಕೂಡ ನಿಮ್ಮ ಒಂದು ಅದ್ಭುತವಾದಂತ ನೀವು ಒಂದು ಮಾತು ಕೊಟ್ರಿ. ಅದು ನಮ್ಗೆ ತುಂಬಾ ಅದ್ಭುತ ಅನಿಸ್ತಾ ಇದೆ. ಯಾಕೆಂದ್ರೆ ಎಲ್ಲಾ ಕಡೆನೂ ಅದು ಬರ್ಬೇಕು. ಮತ್ತೆ ಹನುಮಸಾಗರದಲ್ಲಿ ನೀವು ಎಷ್ಟೋ ವರ್ಷಗಳು ಕೂಡ ಅಲ್ಲಿ ಇದ್ರಿ ಅಂತನೂ ಕೂಡ ಹೇಳಿದ್ರಿ. ಅಲ್ಲಿ ಧ್ಯಾನ ಮಹಾಯಜ್ಞ ಅವಶ್ಯಕತೆ ಇದೆ ಅಂತ ಹೇಳಿ ಈ ಒಂದು ಮಾತು ನಿಮ್ಮ ಬಾಯಿಂದ ಬಂತು. ಅಲ್ಲಿ ತುಂಬಾ ಅವಶ್ಯಕತೆ ಇದೆ ಅಂತ ಹೇಳಿ ನಮ್ಗೆಲ್ರಿಗೂ ಕೂಡ ಅನಿಸ್ತಾ ಇದೆ. ಹಾಗಾಗಿ ಎಲ್ಲರಿಗೂ ಕೂಡ ಅಲ್ಲಿ ಅಕ್ಕಪಕ್ಕದಲ್ಲಿರೋರು ಎಲ್ಲಾ ಆತ್ಮ ಬಂಧುಗಳಿಗೂ ಕೂಡ ಅಲ್ಲಿ ಕರ್ಕೊಂಡು ಬಂದು ಆ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಬೇಕಂತ ಹೇಳಿ ನಾವು ಕೇಳ್ಕೊತಾ ಇದ್ದೀವಿ ಸರ್. ಥ್ಯಾಂಕ್ ಯು. ಮಾಸ್ಟರ್ಸ್ ನಮಸ್ತೆ. ನಮ್ಮ ಧ್ಯಾನ ಮಹಾಯಜ್ಞ ಹನುಮಸಾಗರ ಹಾಗೂ ನಮ್ಮ ಮಾರ್ಗದರ್ಶಕರಾಗಿ ನಡೆಸುತ್ತಿರುವ ಮಾಸ್ಟರ್ ಹಾಗೂ ಬ್ರಹ್ಮರ್ಷಿ ಪತ್ರಿಜಿಯವರು ಅವರಿವರೆಲ್ಲದ ಎಲ್ಲ ಧ್ಯಾನಿಗಳಿಗೆ ನಮಸ್ಕಾರ. ತುಂಬಾ ಚೆನ್ನಾಗಿ ಅನುಭವನ ಹೇಳಿದ್ರಿ ಸರ. ಒಳ್ಳೆಯ ಅನುಭವವನ್ನ ಹಂಚ್ಕೊಂಡ್ರಿ. ಇದನ್ನ ಮಾಡಬೇಕಾದ್ರೆ ಅವರೇ ಪ್ರೇರಣೆ, ಅವರೇ ನಮ್ಮ ಮಾಸ್ಟರ್ ಇದನ್ನೇ ಅವರು ಇಂಟ್ಯೂಷನ್ ಬಂದಿದೆ, ಹಂಗಾಗಿ ಇದನ್ನ ಮಾಡ್ರಿ ಅಂತ ಹೇಳಿದರು. ನಾವು ತುಂಬಾ ವರ್ಷದಿಂದ ಇದನ್ನ ಧ್ಯಾನಕ್ಕೆ ಬಂದಿದ್ದೇವೆ. ಮತ್ತೆ ಹಂಗ ಅವರು ಇಲ್ಲ ನಮ್ ಸಂಕಲ್ಪ ಮಾಡಿದ್ವಿ ಮಾಡ್ರಿ ಅಂತ ಹೇಳಿದ್ರು. ನಾವು ಧೈರ್ಯ ಮಾಡಿ 16ನೇ ತಾರೀಕು ಅಂತ ಫಿಕ್ಸ್ ಮಾಡಿದ್ವಿ ಸರ್. ಅದ ನಿಮ್ ಹೆಸರು ಒಂದ್ಸರಿ ಹೇಳಿದ್ರು ಅವರು, ಎಲ್ಲ ಬರ್ತಾರ, ಅವ್ರ ನಂಬರ್ ಕೊಟ್ಟಿದ್ದೀವಿ ನಿಮ್ಗೆ, ಮಾತಾಡ್ರಿ ಅಂತ ಹೇಳಿದ್ರು. ನೀವು ಮತ್ತೆ ಅದಕ್ಕೆ ನಾನು ಅವತ್ತು ನಿಮಗೆ ಇದ್ರಾಗ ಭೇಟಿಯಾಗಿದ್ದೆ ಅಲ್ರಿ, ಮಾತಾಡಿದ್ರಿ ನೀವು ಜ್ಞಾನ ಕಡತಾಲದಲ್ಲಿ ಭೇಟಿಯಾಗಿದ್ರಲ್ಲ ತಾವು? ಸರ್ ಇಲ್ಲ ಕಡತಾಲ್ ಬೆಂಗಳೂರು ಬುದ್ಧ ಪೂರ್ಣಿಮಾ ಬಂದಿದ್ದೆ. 3-4 ಸರಿ ಬಂದಿದ್ದೇನೆ. ಕಡತಾಲ್ದಾಗ ಬಂದಿಲ್ಲ ಸರ್. ಆಯ್ತು ಹೇಳ್ರಿ, ನೀವು ಹನುಮಸಾಗರಕ್ಕೆ ಯಾವಾಗ ಫೋನ್ ಮಾಡ್ತೀರಿ, ನೀವು ಅಲ್ಲಿ ನೀವ್ ಯಾವಾಗಾದ್ರೂ ಕರೀರಿ. ಏನ್ ಮಾತಾಡ್ಕೊಂಡು ಏನ್ ಮಾಡೋಣ, ಹೇಗ್ ಮಾಡೋಣ, ಎಲ್ಲರೂ ಸೇರಿ ಏನ್ ವರ್ಕ್ ಮಾಡೋಣ, ಏನ್ ಸೇವೆ ಮಾಡೋಣ. ಸರ್ ಅದೇ ಈಗ ಒಂದು ಪತ್ರಿಕೆ ಮಾಡಿಸೋದಿದೆ ಸರ್. ಅದ ಒಂದೇ ಈಗ ಪತ್ರಿಕೆ ಮಾಡಿಸಿ ಒಂದ್ ಸ್ವಲ್ಪ ಎಲ್ಲ ಹೇಳಿದ್ವಿ, ಎಲ್ಲ ಮ್ಯೂಸಿಷಿಯನ್ಗೆ ಅವ್ರಿಗೆ ಎಲ್ಲ ಹೇಳಿದ್ವಿ. ಇನ್ನ ಡೇಟ್ ಇದೆ, ಟೈಮ್ ಇದೆ ಅದೆಲ್ಲ ಈಗಲಿಂದ ಪ್ರಚಾರ ಮಾಡಿದ್ರೆ ಈಗ ಬರ್ತಂದ್ರೆ ಈ ಮಂಡಲ ಅಧ್ಯಯನ ಮಾಡೋದ್ರಿಂದ ಸ್ವಲ್ಪ ಹೆಚ್ಚಿಗೆ ಜ್ಞಾನಿಗಳ ಒಂದು ಆಕರ್ಷಣೆನೇ ಆಗುತ್ತೆ. ಆಮೇಲೆ ಸ್ವಲ್ಪ ಊರ್ಜಾನು ಹೆಚ್ಚಿಗೆ ಆಗುತ್ತೆ. ಹಂಗಾರೆ ಎಲ್ಲರ ಸಹಕಾರ ಆಗುತ್ತೆ. ಈಗ
ಮಂಡಲ ಧ್ಯಾನ ಮಾಡಿದ್ರಿಂದ ಈಗ ನೀವು ಸಿಕ್ರಿ ಮತ್ ಇನ್ನೊಬ್ರು ಸಿಕ್ರು, ಬೇರೆ ಬೇರೆ ಜನ ಇಲ್ಕಲ್ಲೂ ಮಹಾಂತ ಸಿಗ್ತಾ ಪಿರಮಿಡ್ ಹೋಗ್ತಾರೆ ಅಂತ ಹಂಗಾಗಿ ಇದೆ ಮಂಡಲ. ಅಲ್ರಿ, ಅಲ್ಲಿಯೂ ಅವ್ರ ಸರ್ಗೆ ಮತ್ತು ಇವ್ರಿಗೆ ಹೇಳೋಣ ಅಲ್ಲಿ ಮುತ್ತು ಸರ್ ಬಿಳಿಗಿ ಮತ್ತ ಅಲ್ಲಿ ಅವರು ಅನೇಕ ಮಂದಿ ಮಾಸ್ಟರ್ ಎಲ್ಲ ಸೇರ್ತಾರೆ. ಒಂದಿನ ಅಲ್ಲಿ ಮುತ್ತು ಪಿರಮಿಡ್ ಸರ್ಗೆ ಹೇಳಿ ಪ್ರಭು ಸರ್ ಅವರು ಇಲ್ಕಲ್ನಲ್ಲಿ ಸರ್ ಪ್ರಭು ಮಹಾಂತ ಸರ್ಗೆ ಪಿರಮಿಡ್ ಅಂತ ಮಾಡ್ತಿದ್ರು. ಮಾತಾಡಿದ್ದೀನ್ರಿ. ಹ್ಞೂನ್ರಿ ಹ್ಞೂನ್ರಿ ಹ್ಞೂ ಸರ್. ಮಾತಾಡಿರಿ ಸರ್. ಇಲ್ಕಲ್ನಲ್ಲಿ ಮಾತಾಡಿದ್ದೀನ್ರಿ ಪ್ರಭು ಸರ್ಗೆ ಹಾ ಸರ್ ಮಾಡಿದ್ದಾರೆ, ಅವ್ರಿಗೆ ಅವ್ರಿಗೆ ಮಾತಾಡಿದ್ದೀನಿ ಫೋನಲ್ಲಿ ಈ 41 ಮಾತಾಡಿದ್ದೀನಿ. days ಅವ್ರಿಗೆ ಒಂದ್ ದಿವ್ಸ ಕ್ಲಾಸ್ ಈ ತಗೊಳಕ್ ಭಾಗದಾಗ ಹೇಳ್ಬೇಕ್ರಿ ಇರೋರಿಗೆ ಸ್ವಲ್ಪ ಅವಕಾಶ ಕೊಡೋಣ್ರಿ ಅಂದ್ರೆ ಕ್ಲಾಸ್ ಸರಿ ಮಾಡ್ಲಿಕ್ಕೆ, ಅಂದ್ರೆ ಅವ್ರಿಗೂ ಸ್ವಲ್ಪ ಮಾತಾಡಿ ಕಾನ್ಸಂಟ್ರೇಟ್ ಅವ್ರಿಗೆ ಒಂದ್ ದಿವ್ಸ ಹೇಳ್ತೇನ್ರಿ. ಒತ್ತು ಕೊಟ್ಟಂಗ ಆಗ್ತದೆ. ನಂಬರು ಖಂಡಿತ ಮಾಡೋಣ ಸರ್, ಖಂಡಿತ ಮಾಡೋಣ. ನಂಬರು ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಇದಾಗುತ್ತೆ. ಇದ್ರೊಳಗ ಬಿಳ್ಗಿ ಸರ್ದ ಅದೆಲ್ಲ ನಿಮಗೆ ಮೆಸೇಜ್ ಹಾಕ್ತೀನ್ರಿ ಮೇಡಮ್ ನಾನು ತಮಗೆ. ಅವನ್ನ ಮುತ್ತು ಬಿಳ್ಗಿ ಅಂತ ಟೀಚರ್ದು ಮತ್ತೆ ಇಲ್ಕಲ್ ಅವರು ನಮ್ಮ ಗುರುಗಳು ಇದಾರಲ್ರಿ, ಅವರು ಸ್ವಾಮೀಜಿ ಅವ್ರದ್ದು ನಂಬರ್ ಇದೆನಾ ನಿಮ್ ಕಡೆ ಪವರ್ ಅವ್ರ? ಯಾರು ಸರ್ ಹೆಸರು? ಅವ್ರದ್ದು ಬಳುಲ್ ಇದ್ರೊಳಗಿದೆ, ನಾನು ನೋಡಿ ಕೊಡ್ತೇನೆ. ಕೊಡಿ ಸರ್, ನೀವು ಕೊಡಿ ಸರ್. ಯಾರ್ದಾರ್ದಿದೆ ನಂಬರ್ ಎಲ್ಲಾ ಕೊಡಿ. ಅಲ್ಲೇ ಇರ್ಕಲ್ದವ್ರಾಗ್ಲಿ ಹುಡುಗಂದವ್ರಾಗ್ಲಿ ಮತ್ತೆ ಹನುಮಸಾಗರದಲ್ಲಿನೂ ಕೂಡ ಇದ್ದಾರೆ, ಪರಿಚಯದವ್ರು ಇದ್ದಾರೆ ಅಂತ ಹೇಳ್ತಾ ಇದ್ದಾರ. ಅವ್ರ ನಂಬರ್ ಕೊಡಿ. ಎಲ್ಲರನ್ನು ಕೊಡ್ತೀನಿ ಮೇಡಮ್. ಇಳಕಲ್ನವ್ರು ಕೊಡ್ತೀನಿ, ಅಮ್ಮಿನಗಡದವ್ರದ್ದು ಕೊಡ್ತೀನಿ. ಅಮ್ಮಿನಗಡದಾಗನು ಕೆಲವಷ್ಟು ಮಾಸ್ಟರ್ಗಳಿಗೆ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡುವಂತ್ರಿ. ಅದೆಲ್ಲ ಒಂದು ಲೀಸ್ಟ್ ಮಾಡಿ ಬರದ ನಿಮ್ಗೆ ಅವ್ರ ಹೆಸರು ಅದೆಲ್ಲ ಬರೆದು ವಾಟ್ಸಪ್. ಓಕೆ ಸರ್, ಓಕೆ ಹಾಗೆ ಮಾಡಿ ಸರ್. ಯಾಕೆಂದ್ರೆ ಎಲ್ಲರಿಗೂ ಇದು ಗೊತ್ತಾಗ್ಬೇಕು ಸರ್. ಇಲ್ಲಿ ಹನುಮಸಾಗರದಲ್ಲಿ ಒಂದು ಯಜ್ಞ ಮತ್ತೆ ರ್ಯಾಲಿ ನಡೀತಾ ಇದೆ ಅಂತೇಳಿ ಇರುತ್ತೆ. ಅಲ್ಲಿ ಹತ್ತಿರದಲ್ಲಿ ಇರೋರ್ನ ಗೊತ್ತಾಗ್ಬಿಟ್ರೆ ಮತ್ತೆ ಅವರು ಕೂಡ ಅವ್ರ ಪರಿಚಯ ಇರೋರ್ಗೆ ಮತ್ತೆ ಅವರು ಗ್ರೂಪ್ ಅಲ್ಲಿನೂ ಕೂಡ ಹಾಕ್ತಾರೆ. ಇದು ಹಾಕಿ ಸರ್, ಅವ್ರ ನಂಬರು ವಾಟ್ಸಪ್ ಮಾಡಿ ನಂಬರ್ ಕಳಿಸಿ. ಅವ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದ್ ದಿನ ಅವ್ರ ಅನುಭವ ಹಂಚೋದಿಕ್ಕೆ ಮತ್ತೆ ಅವರ ಒಂದು ಅಭಿಪ್ರಾಯ ಹೇಗೆ ಇದು ಮಾಡೋದ್ರಿಂದ ಹೇಗ್ ಮಾಡ್ಬೇಕು ಎಲ್ಲ ಅವ್ರವ್ರ ಒಬ್ರು ನಮಗೆ ಪರಿಚಯ ಇದ್ದವ್ರಿಗೆ ನಾನ್ ಹೇಳ್ತೇನೆ, ನಿಮ್ಮ ಪರಿಚಯ ಇದ್ದವ್ರು ಕಾಂಟ್ಯಾಕ್ಟ್ ಇದ್ದವ್ರಿಗೆ ನೀವ್ ಹೇಳ್ರಿ. ನಾನು ಅದನ್ನೇ ಎಲ್ಲರಿಗೂ ಒಂದ್ ಏನು ವಿನಂತಿ ಮಾಡ್ತೀನಿ ಅಂದ್ರೆ, ನನಗ್ ಹೇಳಿದ್ರು ನಿಮ್ಗೆ ಹೇಳಿಲ್ಲ ಅಂತ ಯಾವುದೇ ಭಾವನೆ ಯಾರು ಮಾಸ್ಟರ್ಗಳು ಇಟ್ಕೋಬಾರ್ದು. ಒಮ್ಮೊಮ್ಮೆ ಕೆಲಸದ ನಿಮಿತ್ತದಲ್ಲಿ ಒಮ್ಮೊಮ್ಮೆ ಏನಾದ್ರು ಅಡೆತಡೆ ಆಗಿ, ಇವತ್ತು ಲಲಿತಾ ಮೇಡಮ್ ಅವರು ಪವರ್ ಅವ್ರು ನನಗೆ ಹೇಳಿಲ್ಲ ಅಂದ್ರೂ ಅದು ನನ್ನ ಜವಾಬ್ದಾರಿ, ನನ್ನ ಕೆಲಸ. ಯಾಕಂದ್ರ ಅವ್ರದ್ದು ಸ್ವಂತದ ಕೆಲ್ಸಕ್ಕಲ್ಲ, ಲೋಕ ಕಲ್ಯಾಣ ಕೆಲಸ. ಲೋಕ ಕಲ್ಯಾಣದ ಕೆಲ್ಸಕ್ಕ ನಾವೆಷ್ಟು ಭಾಗಿ ಆಗ್ತೀವಿ, ಗುರು ನಮ್ಮ ಮನಿ ಕೆಲಸ ಮಾಡ್ತಿರ್ತಾರೆ ಇಲ್ಲಿ ಅಂತ ಎಲ್ಲರಿಗೂ ಒಂದು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ದಯಮಾಡಿ ಇವು ಲೋಕ ಕಲ್ಯಾಣ ಕೆಲಸಗಳಲ್ಲಿ ನಿಮಗ ಪಾತ್ರ ಸಿಕ್ಕೈತಿ, ಅಲ್ಲಿ ಏನಾದ್ರೂ ನೀವು ಸೇವೆ ಮಾಡ್ತೀರಂದ್ರೆ ಮಹಾ ದೊಡ್ಡ ಪುಣ್ಯದ ಕಾರ್ಯ ಅದ, ಮಾಡ್ರಿ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಓಕೆ ಸರ್, ಧನ್ಯವಾದ ಸರ್. ನಾನು ಫೋನ್ ಮಾಡ್ತೀನಿ ಸರ್ ಮತ್ತೆ ನಾನು. ಓಕೆ, ಮಾಡ್ರಿ ಸರ್, ಮಾಡ್ರಿ. ರಾಜೇಶ್ವರಿ ಪಾಟೀಲ್ ಮೇಡಮ್, ನೀವೇನಾದ್ರೂ ಮಾತಾಡ್ಬೇಕಾ? ಹೇಳಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಮಾಸ್ಟರ್ಸ್. ನಮಸ್ತೆ. 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 ಇವತ್ತು ನೀವು ಹೇಳಿದ ಪ್ರಕಾರ ನಾನು ಇಳಕಲ್ ಪಿರಮಿಡ್ಗೆ ಬಂದು ಹುಣ್ಣಿಮೆ ಧ್ಯಾನ ಮಾಡಿದೆ ಇವತ್ತಿನವರೆಗೂ. ರಘು ಸರ್ನ ಎಲ್ಲಾರ್ನು ಸಜ್ಜನ್ ಸರ್ನ ಎಲ್ಲಾರ್ನು ಭೇಟಿಯಾಗಿ ಇದ್ರ ಬಗ್ಗೆ ಎಲ್ಲಾ ನನ್ನ ಅನುಭವನು ಹೇಳ್ಕೊಂಡು ಈ ಹನುಮಸಾಗರ ಧ್ಯಾನ ಯಜ್ಞಕ್ಕೆ ಎಲ್ಲಾರು ಹೋಗೋಣ ಅಂತಾನು ಹೇಳಿ ಬಂದೆ ನಾನು. ಮತ್ತ ಅವ್ರದೆಲ್ಲ ಮೇಡಮ್ ಅವ್ರಿಗೆ ನಾನೆಲ್ಲಾ ನಂಬರ್ಸ್ ಎಲ್ಲಾ ಕಳ್ಸಿದೀನಿ ನಿನ್ನೆ. ವೆರಿ ಗುಡ್ ಮ್ಯಾಮ್, ವೆರಿ ಗುಡ್. ಸರ್ ಹೆಸರು ಏನಿದೆ ಅಲ್ರಿ ಮ್ಯಾಮ್? ನನಗೆ ಬರ್ಕೊಂಡಿದೀನಿ, ನೆನಪು ಬರ್ತಾ ಇಲ್ಲ, ನಾನು ನೋಡಿ. ಅಂತ ಪ್ರಭು ಅಂತ ಹೆಸರು ಗೊತ್ತಾ? ಅವ್ರ ಸರ್ನೇಮ್ ರೀ? ಬನ್ನಿಗೋಳ ಮಠ. ಬನ್ನಿಗೋಳ ಮಠ. ಇವತ್ತು ನಮ್ಮ ಊರ್ಲಿಂದ ನಾನು ಹುಣ್ಣಿಮೆ ಧ್ಯಾನಕ್ಕಂತಾನೆ ಇಲ್ಕಲ್ಲಿಗೆ ಬಂದಿದ್ದು ಸರ್. ಗ್ರೇಟ್ ಮಾಸ್ಟರ್ ನೀವು. ಹುಣ್ಣಿಮೆ ದಿನ ಬಂದಿರಲ್ಲ ಅಲ್ಲಿ ಮಹಾಂತ ಪಿರಮಿಡ್ಗೆ.
ಎಸ್ ಮ್ಯಾಮ್ ಬಾಳ ಚಲೋ ಮಾಡಿದ್ರಿ. 6 ಗಂಟೆಯಿಂದ 9 ಗಂಟೆವರೆಗೂ ಮಾಡಿ ಮತ್ತ ನಮ್ಮ ಊರಿಗೆ ವಾಪಸ್ ಹೋಗಕ್ಕೆ ನಮ್ಗ್ ಬಸ್ ಅನುಕೂಲ ಇಲ್ಲ. ಇಲ್ಲೇ ಇಲ್ಕಲಲ್ಲಿ ಮನೆ ಇರೋದು, ಅಲ್ಲೇ ನಾನು ಮನೆಯಲ್ಲಿ ಇವತ್ತಿದ್ದು ಮತ್ತೆ ರಾತ್ರಿ ಎಲ್ಲಾ ಮನೇಲಿ ಧ್ಯಾನ ಮಾಡಿ ಬೆಳಗ್ಗೆ ಊರ್ಗ್ ಹೋದ್ರಾಯ್ತು ಮನೆಗ್ ಬಂದೆ ಈಗ. ಬಾಳ ಒಳ್ಳೆ ಬಾಳ ಸಂತೋಷ ಆಯ್ತು ನೋಡ್ರಿ ಮೇಡಮ್, ಬಾಳ ಒಳ್ಳೆ ಕೆಲಸ ಮಾಡಿದ್ರಿ. ನೀವು ಅಖಂಡ ಕರ್ನಾಟಕದಲ್ಲಿ ಕ್ಲಾಸ್ ಕೊಟ್ಟಿದ್ರಲ್ಲ ಸರ್? ಹೌದು ಹೌದು. ಕೇಳಿದ್ವಿ ತುಂಬಾ ಚೆನ್ನಾಗಿ. ನನಗೆ ಹುಣ್ಣಿಮೆ ಅಮಾವಾಸ್ಯೆ ತಪ್ಪಿ ಜ್ಞಾನಿಗಳೆಲ್ಲಾರು ನಾವು ಪಿರಮಿಡ್ಕ್ ಹೋಗಿವಿ, ಜ್ಞಾನಕ್ ಹೋಗಿವಿ, ಇವತ್ ಧ್ಯಾನಕ್ ಸೇರಿವಿ ಅಂತ ಹೇಳ್ತಿರಲ್ಲ, ಇದಕ್ಕಿನ ಸೌಭಾಗ್ಯವಾದಂತದ್ದ ವಸ್ತುನೇ ಇಲ್ಲ, ಇದಕ್ಕಿನ ಮಿಗಿಲಾದದ್ದು ಆವರಣನೂ ಯಾವ್ದು ಇಲ್ಲ. ಅದ್ಭುತ ಕೆಲ್ಸ, ಬಹಳ ಗ್ರೇಟ್. ಥ್ಯಾಂಕ್ ಯು ಅಲ್ಲಿಗೆ ಥ್ಯಾಂಕ್ ಯು. ತುಂಬಾ ಜನರಿಗೆ ಗೊತ್ತಿರ್ಲಿಲ್ಲ ಸರ್ ಹನುಮಸಾಗರದ್ದು. ನಾನ್ ಇವತ್ತು ಅದನ್ನ ಮಾಡಿ ಹಿಂಗ ಅಂತ ನಾನು ಡೇಟ್ ಅನ್ನು ಹೇಳಿ ಇದನ್ ಮಾಡಿ ಮತ್ ಮೇಡಮ್ ಅವ್ರದ್ದು ಲಿಂಕ್ ಕಳಿಸ್ತೀನಿ, ನೀವು ಎಲ್ಲಾರು ಒಂದೊಂದ್ ದಿವ್ಸ ಕ್ಲಾಸ್ ಕೊಡಿ, ನಿಮ್ ನಂಬರ್ ನ ಅವ್ರಿಗೆ ಸ್ವಲ್ಪ ಪಾಂಪ್ಲೆಂಟ್ ಮಾಡಕ್ ಹೇಳಿದಾರಲ್ ಮೇಡಮ್, ನಾಳೆ ನಾನು ಪವರ್ ಅವರು ಸ್ವಲ್ಪ ಮಾತಾಡ್ಕೊಂಡು ಅವ್ನ್ ಪ್ರಿಂಟ್ ಮಾಡಿಸಿ ನಿಮಗೆಲ್ಲಾ ಒಂದ್ ಕಡೆ ಅಲ್ಲಿ ಇಲ್ಕಲ್ಲು ಅಲ್ಲಿ ಇದಕ್ಕ ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ. ನೀವು ಅವನ್ ಸ್ವಲ್ಪ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ರಿ, ನಮ್ ಕಡೆ ನಾನ್ ಮಾಡ್ತೀನಿ, ಎಲ್ಲರೂ ಸೇರಿ ನಮ್ಮದು ಒಂದೊಂದ್ ವರ್ಕ್ ಮಾಡೋಣ. ಹೌದು ಸರ್, ಮಾಡೋಣ ಮಾಡೋಣ ಸರ್. ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ ಮೇಡಮ್. ಥ್ಯಾಂಕ್ ಯು. ಶ್ರೀದೇವಿ ಇವತ್ ನೋಡ್ರಿ ನಾವ್ ಅನ್ಕೊಂಡಿವಿ ಆಗಲೇ ಅವ್ರು ಹೇಳಿ ಮುಗಿಸ್ಬಿಟ್ಟಾರ ಅಲ್ಲಿ ಎಲ್ಲ ಹನುಮಸಾಗರದಾಗ. ಹೌದ್ ಸರ್, ಅವ್ರು ನಿನ್ನೆ ಮಾತಾಡಿದ್ರು. ಅವರು ನಾವು ಮಾತಾಡಿದ್ವಿ ಫೋನ್ ನಲ್ಲಿ. ಇರ್ಕಲ್ಲಲ್ಲಿ ಯಾರಾದ್ರೂ ನೀವು ಪರಿಚಯ, ಇರ್ಕಲ್ಗೆ ನಾವ್ ಪಿರಮಿಡ್ಗೆ ಹೋಗ್ತಾ ಇದೀವಿ ಧ್ಯಾನಕ್ಕೆ ಅಂತ ಹೇಳಿದ್ರು. ಅಲ್ಲಿ ಅವ್ರ ನಂಬರು ನನಗ್ ಕಳಿಸ್ಕೊಡಿ ಅಂತ ಹೇಳಿದ್ದಕ್ಕೆ ಹೋದ ತಕ್ಷಣನೇ ಅವ್ರು ಕಳಿಸ್ಕೊಟ್ಟಿದ್ದಾರೆ ಸರ್. ಎಲ್ಲ ಕಳಿಸ್ಕೊಟ್ಟಿದ್ದಾರೆ. ಪ್ರತಿದಿನಾನು ಒಬ್ಬೊಬ್ಬರಿಗೆ ಹೇಳಿ ಅವರು ಕೂಡ ಕ್ಲಾಸ್ ಮಾಡ್ತಾರೆ ಅಂತ ಹೇಳಿ ಕಳಿಸ್ಕೊಟ್ಟಿದ್ದಾರೆ. ಒಂದೊಂದ್ ದಿನ ಒಬ್ಬೊಬ್ರಿಗೆ ಹೇಳ್ಬೇಕು ಎಲ್ಲ. ಅದು ನೋಡಿ, ಒಂದ್ ಹೆಜ್ಜೆ ಮುಂದೆ ಇಟ್ರೆ ಮಾಡ್ಸೋರು ಯಾವಾಗ್ಲೂ ಕೂಡ ನಮಗೆ ಕೊಡ್ತಾರ ಗುರು ಅನ್ನೋದಕ್ಕೆ. ಮತ್ತೆ ಮೇಡಮ್ ಇನ್ನೊಂದ್ ಹೇಳ್ತೀನಿ, ನಮ್ಮ ಈ ಉತ್ತರ ಕರ್ನಾಟಕದ ಈ ಬಸವನ ಮಣ್ಣಿನಲ್ಲಿ ಏನ್ ಶಕ್ತಿ ಅದ ಅಂದ್ರೆ, ಇಲ್ಲೆಲ್ಲಾ ಶರಣರು ನಡೆದಾಡದಂತ ಜಾಗ ಇದು. ನಮ್ಮೆಲ್ಲಾ ಮಾಸ್ಟರ್ಗಳು ಇಷ್ಟು ದಿನ ಶಿವಯೋಗ ಮಾಡ್ಯಾರ, ಲಿಂಗ ಪೂಜೆ ಮಾಡ್ಯಾರ, ತಪ್ಪಲ್ಲ. ಆದ್ರೆ ಈ ಜ್ಞಾನದ ಮಾರ್ಗಕ್ಕೆ ಏನ್ ಬಂದ್ರ ವೆರಿ ಗ್ರೇಟೆಸ್ಟ್ ಇನ್ ದಿಸ್ ವರ್ಲ್ಡ್. ಈ ಜಗತ್ತಿನೊಳಗನ ಅದ್ಭುತವಾದ ಮಾಸ್ಟರ್ಗಳು ತಯಾರಾಗುವುದನ್ನೇ ನಮ್ಮ ಭಾಗದಾಗ ಅಂತ ನನಗ ಅನಿಸ್ತದೆ. ಅದು ಸತ್ಯ ಕೂಡ. ಬೇಕಿದ್ರೆ ನೋಡ್ರಿ, ಇವಾಗ ಎಷ್ಟೊಂದು ಕೂಡಲ ಸಂಗಮಕ್ಕ ಅದು ಎಲ್ಲ ಜ್ಞಾನಿಗಳ ಒಂದು ಒಡನಾಟ ಬರ್ತಾ ಇದೆ ಅಲ್ಲಿ. ಅಂದ್ರೆ ಅದು ಎಲ್ಲ ಪತ್ರಿಜಿಯವರ ಕಾರಣ. ಪತ್ರಿಜಿಯವ್ರು ಬಂದ್ ಹೇಳಿದ್ರು ಇದೆಲ್ಲ ಭಾಗ್ಯದ ಬಾಗಿಲು ಬಾಗಲಕೋಟೆ, ಜ್ಞಾನದ ಬಾಗಿಲು ಬಾಗಲಕೋಟೆ ಅಂತ ಹೇಳಿದ್ರು. ಮತ್ತ ಅದೆಲ್ಲ ಸತ್ಯ ಆಗಕತ್ತೈತಲ್ರಿ. ಮಹಾಚೇತನ ಅವ್ರು ಕೆಲಸ ಮಾಡ್ತಾರೆ ನಮ್ಮಿಂದ. ನಾವು ಓನ್ಲಿ ಪೋಸ್ಟ್ ಮನ್ ವರ್ಕ್ ಮಾಡಿದ್ರೆ ಸಾಕು. ನಿಮ್ ಅಡ್ರೆಸ್ ಕೊಟ್ಟ ಪೋಸ್ಟ್ ಗಳನ್ನ ಸರಿಯಾಗಿ ಮುಟ್ಸೋದು. ಪಾಟೀಲ್ ಮೇಡಮ್ ಅವ್ರಿಗೆ, ಪವಾರ್ ಮೇಡಮ್ ಅವ್ರಿಗೆ, ಏನ್ರಿ ಇವ್ರನ್ನೆಲ್ಲ ಕೊಟ್ವಿ ಅಂತಂದ್ರ ಮುಗಿತ ಪವರ್ ಸರ್ದು. ನಂದೇನ ಅದಕ್ಕ ನಾವೇನ್ ಮಾಡ್ಬೇಕಂದ್ರ, ಅದು ಗುರುವಿನ ಒಂದು ಕರುಣೆ ನಡೆದಿರ್ತದೆ. ನಾವು ಬರೀ ಪೋಸ್ಟ್ ಮನ್ ವರ್ಕ್ ಮಾಡಿದ್ರೆ ಸಾಕಿಲ್ಲ, ಏನ್ರಿ ಅದ್ಭುತವಾದ ಸೂಪರ್ ಅಫಿಷಿಯಲ್ ಪೋಸ್ಟ್ ಮನ್ಸ್ ವಿ ಆರ್ ಡೂಯಿಂಗ್ ದಟ್ ಒನ್. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಧನ್ಯವಾದ. ನಿಮ್ಮ ಒಂದು ಅಮೂಲ್ಯವಾದಂತಹ ಸಮಯವನ್ನ ಕೊಟ್ಟು ಈ ವೇದಿಕೆಯಲ್ಲಿ ಬಂದು ತುಂಬಾ ಒಂದು ಅದ್ಭುತವಾಗಿ ನಮಗೂ ಕೂಡ ಒಂದು ಪ್ರೋತ್ಸಾಹ, ಇಷ್ಟೊಂದು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಆಗತ್ತೆ ಮಾಡಿ ಅಂತೇಳಿ ತುಂಬಾ ಒಂದು ಅದ್ಭುತವಾದಂತ ಒಂದು ಜ್ಞಾನನೂ ನಮ್ಗೆ ಸಿಕ್ತು ನಿಮ್ಮಿಂದ. ಥ್ಯಾಂಕ್ ಯು ಸೋ ಮಚ್ ಸರ್. ಮಾಸ್ಟರ್ಸ್ ಮತ್ತೆ ನಾವು ನಾಳೆ ಬೆಳಿಗ್ಗೆ 5 ಗಂಟೆಗೆ, ಮತ್ತೆ ನಾವು ಬೆಳಿಗ್ಗೆನು 5 ಗಂಟೆಯಿಂದ ಮ್ಯೂಸಿಕ್ ಮೆಡಿಟೇಷನ್ ಮಾಡಿಸ್ತಾ ಇದೀವಿ ಸರ್. ಬರೀ ಮ್ಯೂಸಿಕ್ ಮೆಡಿಟೇಷನ್ ರಾತ್ರಿ ಸರ್ದು ಒಂದು ದಿವ್ಸಕ್ಕೆ ಮುಗಿಯುವಂತ ಅವ್ರದ್ದು ಕ್ಲಾಸ್ ಅಲ್ಲ. ಅವ್ರಿಗೆ 1 ವೀಕ್ ಆದ್ರೂ ಕೊಡ್ಬೇಕು, ಅಂದಾಗ ಅವ್ರ ಧ್ಯಾನ ಎಲ್ಲ ನಮಗ್ ಬರೋದು. ಅಷ್ಟು ಅವರಲ್ಲಿ ಇದು ಇದೆ. ಅದು ಮುಗಿಯೋದೇ ಇಲ್ಲ, 1 ವೀಕ್ ಆದ್ರೂ ಬೇಕು ಅವ್ರಿಗೆ. ಹೌದು, ಕೇಳ್ತಾನೆ ಇರ್ಬೇಕು ಅಂತ ಅನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿ, ಅಷ್ಟು ನಿಧಾನವಾಗಿ ಬಿಡಿಸಿ ಒಂದೊಂದು ವಚನ ಕೂಡ ಅಷ್ಟು ನಿಧಾನವಾಗಿ ಬಿಡಿಸಿ ಹೇಳ್ತಾ ಇದ್ದಾರೆ. ಅದು ತುಂಬಾ ನಮ್ಗೆ ತುಂಬಾ ಚೆನ್ನಾಗ್ ಅನ್ನಿಸ್ತು ಇವತ್ತು. ಒಡನಾಟ ತಮ್ಮ ಪ್ರೀತಿ ನೋಡ್ರಿ. ಈಗ ಪ್ರೀತಿಗೆ ಐತಲ್ರಿ,
ನೀವು ಪ್ರೀತಿ ಪಟ್ಟಾಗ ನಾ ಏನ್ ತಪ್ಪು ಮಾಡಿದ್ರು ಅದು ಕಾಣಂಗಿಲ್ಲ, ಬಹಳ ಪ್ರೀತಿನ ಕಾಣ್ತೈತಿ. ಹಂಗ ಅದು ಏನ್ ಮಾಡ್ತೈತಿ, ಇಷ್ಟೊಂದ್ ಪ್ರೀತಿ ಪಡ ಮುಂದ ನನಗ ಅದು ಆಳವಾಗಿ ಗುರು ಪ್ರೇರಣೆ ಬರ್ತದೆ. ಎಲ್ಲಾ ಗುರು ಮಾಡಿಸದ ಅಂತ ಹೇಳ್ತೀನಿ. ಎಲ್ಲಾ ಪತ್ರಿಜಿ ಅವ್ರದ್ರಿ, ಎಲ್ಲಾ ಬಸವಣ್ಣ, ಎಲ್ಲಾ ನೀವೇ, ಎಲ್ಲಾ ದೇವತೆಗಳು ನೀವು. ಏನ್ರಿ ಅದಕ್ಕೆ ಪತ್ರಿಜಿಯವರು ಮೈ ಡಿಯರ್ ಗಾಡ್ಸ್ ಅಂತ ಹೇಳ್ತಾರೆ. ಎಲ್ರಿಗೂ ಕೂಡ ಗಾಡ್ಸ್ ಅಂತ ಹೇಳ್ತಾರೆ. ನಾವೆಲ್ಲರೂ ಕೂಡ ಭಗವಂತರೇ ಅಂತ ಹೇಳ್ತಾರೆ. ನೀವು ಕೂಡ ಅದೇ, ನಾವು ಕೂಡ ಅದನ್ನೇ ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾದಂತ ವಿಷಯ. ಮನೆಯಲ್ಲೇನೆ ಕುತ್ಕೊಂಡಿದ್ ನೋಡಿ, ಎಷ್ಟೊಂದು ಅದ್ಭುತವಾದಂತ ಸಾಧನೆಯನ್ನ ಮಾಡಿ ಒಂದು ಯಾವುದೇ ಗೃಹಿಣಿ ಆಗಿರ್ಬಹುದು, ಆಫೀಸ್ ಕೆಲಸ ಮಾಡೋರು ಇರ್ಬಹುದು, ರೈತರು ಇರ್ಬಹುದು, ಪ್ರತಿಯೊಬ್ಬರಿಗೂ ಕೂಡ ಇದು ಧ್ಯಾನ ಎಷ್ಟು ಈಸಿಯಾಗಿ ಸೇವೆ ಮಾಡೋದಕ್ಕೂ, ಈ ಕಡೆ ಪ್ರಾಪಂಚಿಕನು ತುಂಬಾ ಅದ್ಭುತವಾದ ಜೀವನವನ್ನ ಮಾಡ್ತಾ ಇರ್ತೀವಿ, ಆಧ್ಯಾತ್ಮಿಕದಲ್ಲಿನೂ ಕೂಡ ನಾವು ಮುಂದೆ ಹೋಗ್ತಾ ಇರ್ತೀವಿ. ಅಷ್ಟು ಸರಳವಾದಂತ ಈ ಆನಾಪಾನಸತಿ ಧ್ಯಾನ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಗುರೂಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರು. ಅವ್ರಿಗೆ ಇನ್ನೊಂದ್ಸತಿ ನಾವು ಧನ್ಯವಾದವನ್ನ ತಿಳಿಸುತ್ತಾ, ಕೃತಜ್ಞತಾ ಭಾವದಿಂದ ನಮನವನ್ನ ತಿಳಿಸುತ್ತಾ ಇವತ್ತಿನ ಈ ಧ್ಯಾನ ಮತ್ತೆ ಸತ್ಸಂಗವನ್ನ ಮುಕ್ತಾಯಗೊಳಿಸೋಣ ಮಾಸ್ಟರ್ಸ್. ಮತ್ತೆ ನಾಳೆ ಬೆಳಿಗ್ಗೆ 5 ಗಂಟೆಗೆ ಮತ್ತೆ ಎಲ್ಲರೂ ಕೂಡ ಸಿಗೋಣ. ಅಲ್ಲಿವರೆಗೂ ಕೂಡ ಧನ್ಯವಾದ. ಶುಭರಾತ್ರಿ. ಥ್ಯಾಂಕ್ ಯು. ಸಂತೋಷ. ಧನ್ಯವಾದಗಳು. Thank you.